ರೀ, ನೀನ್ ಯಾವಾಗ್ಲೂ ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ತೀಯ ಅಲ್ವಾ? ಬರೀ ಇದ್ಯಾವ ಬಟ್ಟೆ? ಅದಿತಿದ್ದು ರೀ. ಅದಿತಿದ ನರ್ಸ್ ಯೂನಿಫಾರ್ಮ್ ತರ ಇದೆ. ಹೂರಿ, ಅದೇ ಅವಳು ನಾಟಕ ಮಾಡ್ತಿದ್ದಾಳಲ್ಲ, ಅದ್ರಲ್ಲಿ ಅವಳದು ನರ್ಸ್ ಪಾತ್ರ ಅಂತೆ. ಇದು ನೆನ್ನೆ ಮಣ್ಣಾಗಿತ್ತು ಅಂತ ತೊಳೆದು ಹಾಕೊಂಡಿದ್ಲು. ಏನ್ ಹುಡುಗಿನೋ ಏನೋ, ಇದಿಲ್ದೆ ಅವಳು ನಾಟಕದ ಪ್ರಾಕ್ಟೀಸ್ಗೆ ಹೋಗಲ್ಲ ಅಂತಾಳೆ. ರೀ, ನಾನು ತುಂಬಾ ನಾಟಕಗಳನ್ನ ನೋಡಿದೀನಿ, ಆದ್ರೆ ಈ ನಾಟಕ ಯಾವ ಥರದ್ದು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಿಷ್ಟು ನೋಡಿ ನದಿ ಬಂದ್ಯಾ? ಅಗ್ರಜ, ನೀನ್ ಹತ್ರ ನಡ್ಕೊಂಬರ್ದಾಗಿತ್ತು. ನೋಡಿ ನದಿ, ನಾನಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನಾನು ಅಷ್ಟೇ ತುಂಬಾ ತುಂಬಾ ಮಿಸ್ ಮಾಡ್ಕೊಂಡೆ. ಸಾಕ್ ಸುಮ್ನೆ ರಯ್ಯ, ಒಡ ಹುಟ್ಟಿದ ಹೆಂಡತಿನ ಇಷ್ಟು ಕೆಟ್ಟಾಗಿ ನಡ್ಸ್ಕೊಡ್ತೀಯ. ನೀನೆಂತ ಆಸಾಮಿ ಇರ್ಬೇಡ. ನೀನೇ ಬೇಕು ನಾನು ಈ ರೋಬೋಟ್ನೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡ್ನಲ್ಲ, ಅದು ನಾನ್ ಮಾಡಿದ ದೊಡ್ಡ ತಪ್ಪು. ನಾನೇನು ಅಷ್ಟೊಂದು ಸದ್ರ ಆಗ್ಬಿಟ್ಟಿದ್ದೀನ? ಈ ಅಮಾಯಕಿ ಹುಡುಗಿನ ಗೋಡೆ ಇಟ್ಕೊಂಡ್ರೆ ಆ ದೇವ್ರು ಮೆಚ್ತಾನ? ರೌಡಿ ನಂದಿ, ಪ್ಲೀಸ್ ಸ್ಟಾಪ್ 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 ಸ್ಟಾಪ್. ಅಗ್ರಜ, ನನಗೆ ಬಂದಿದ್ದೆ ತಪ್ಪಾಯ್ತು. ನೀನಾಯ್ತು, ನಿನ್ ಹೆಂಡತಿ ಆಯ್ತು. ಬಾಯ್. ಅಮ್ಮ ಕೊಡೋದಕ್ಕೆ ಹೇಳಿದ್ರು. ಸರಿಯಪ್ಪ. ಏನ್ ಹೇಳ್ತಿದ್ಯಾ ನೀನು? ಅವಳು ಕಾಲೇಜ್ಗೆ ಹೋಗ್ತಿರೋದು. ಅತಿಥಿ ಯಾವ್ದೋ ಹುಡ್ಗನ್ ಜೊತೆ ಓಡಾಡೋದ್ನ ನೋಡಂಗಿತ್ತು. ನೋಡು, ತಮಾಷೆಗೂ ಈ ತರ ಎಲ್ಲ ಹೇಳ್ಬೇಡ. ನಿಜ ಹೇಳ್ತೀನಿ ಪರಿಮಳ ಅವರೇ, ನಿಮ್ ಅತಿಥಿ ಯಾವ್ದೋ ಹುಡ್ಗನ್ ಜೊತೆ ಬೈಕಲ್ಲಿ ಹೋಗ್ತಾ ಇದ್ಲು. ನಮ್ಮ ಯಜಮಾನ್ರು ಕೂಡ ನೋಡಿದ್ದಾರೆ. ಹೌದು ಪರಿಮಳಕ್ಕ, ನಾನು ಎಲ್ರ ಬಾಯಲ್ಲೂ ಕೇಳಿದೀನಿ. ಯಾವ್ದಕ್ಕೂ ನಿಮ್ ಮಗಳಿಗೆ ಹುಷಾರಾಗಿರಕ್ ಹೇಳಿ, ಒಂದ್ ಸ್ವಲ್ಪ ಬುದ್ಧಿ ಹೇಳಿ. ಇಲ್ಲ ಜಯ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಮ್ಮ ಅದಿತಿ ತುಂಬಾ ಒಳ್ಳೆ ಹುಡುಗಿ. ನಿಮ್ ಮಗಳು ಒಳ್ಳೆ, ಆದ್ರೆ ಅವ್ರ ಜೊತೆ ಇರೋರೆಲ್ಲ ಒಳ್ಳೆಯವರಾಗಿರ್ಬೇಕಂತ ಏನಿಲ್ವಲ್ಲ. ನೀವೇನೋ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಳನ್ ಸಾಕಿದ್ದೀರಾ, ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ಹೇಳಿ? ಹೆಣ್ಮಕ್ಳು ಎತ್ತಿರೋರು ಎಷ್ಟು ಹುಷಾರಾಗಿದ್ರು ಸಾಲದು ಪರಿಮಳ ಅಕ್ಕ. ನಾನು ತುಂಬಾ ಸಲ ನೋಡೇ ಮಾತಾಡ್ತಾ ಇದ್ದೀನಿ. ಯಾವ್ದಕ್ಕೂ ಒಂದ್ಸಲ ನಿಮ್ ಮಗಳನ್ನ ಕೂಡ್ಸಿ ವಿಚಾರಿಸಿ. ನಾವ್ ಕೇಳಿದ್ದು ನೋಡಿದ್ದು ಸುಳ್ಳಾದ್ರೆ ನಮ್ಗೆ ಅವಮಾನ ಆಗಲ್ಲ, ಆದ್ರೆ ನಿಜ ಮಾತ್ರ ಆಗ್ಬಾರ್ದು. ನಿಮ್ ಮಗಳೇ ಬೇರೆ ಅಲ್ಲ, ನನ್ ಮಗಳೇ ಬೇರೆ ಅಲ್ಲ. ಹುಡ್ಗ ಕುಳ್ಳುಕ್ಕಿದ್ದಾನೆ, ಅತಿಥಿನ ಒಂದ್ ಬೈಕ್ ಅಲ್ಲಿ ಕುಡ್ಸ್ಕೊಂಡ್ ಸುತ್ತಾಡ್ತಾನೆ. ಇದ್ ನಿಜಾನ ಅಂತ ಈಗ್ಲೇ ಅದಿತಿನ್ ಕೇಳ್ಬೇಕು.
ಬರೀ ಯಾಕೆ ಏನಾಯ್ತು, ಗಾಬರಿ ಆಗಿದ್ಯಾ? ನಿಮ್ಗೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ರೀ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನ್ ಈ ರೀತಿ ಹೇಳಿದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು ಪರಿ. ರೀ, ನಮ್ಮ ಅದಿತಿ ಯಾವ್ದೋ ಹುಡುಗನ್ ಜೊತೆ ಬೈಕಲ್ಲಿ ಓಡಾಡ್ತಿದ್ಲಂತೆ. ಹಾಗಂತ ನೀನು ಯಾರು ಹೇಳಿದ್ದು ಪರಿ? ಆ ಜಯರಾಜಿ ಹೇಳಿದ್ರು. ಅವಳು ಇವತ್ ಮನೆಗ್ ಬರ್ಲಿ, 4 ಬಾರ್ಸ್ ಕೇಳ್ತೀನಿ. ಯಾವಾಗ ನೋಡಿದ್ರು ಹೊರಗಡೆ ಸುತ್ತಾಡ್ತಿರ್ತಾಳೆ, ಮನೇಲೇ ಇರಲ್ಲ. 3 ಹೊತ್ತು ಅದೇನೋ ನಾಟಕ ಗೀಟ್ಕ ಅಂತ ಓಡಾಡ್ತಿರ್ತಾಳೆ. ಅವಳನ್ನ ಹೀಗೆ ಬಿಟ್ರೆ ನಮ್ ಮರ್ಯಾದಿನ ಬೀದಿಗೆ ಎಳೆದ್ ಬಿಡ್ತಾಳೆ ಅಷ್ಟೇ. ಇವಳು ಸಮಾಜಕ್ಕೆ ಬಾಯಿ ದೊಡ್ಡದು ಪರಿ, ಅದಕ್ಕೆ ಹಾಗೆ ಮಾತಾಡ್ಕೊತಾರೆ. ಹಾಗಂತ ನಾವು ನಮ್ಮ ಮಕ್ಕಳ ಮೇಲೆ ಸಂಶಯ ಪಡೋದಕ್ಕಾಗೋದಿಲ್ಲ. ಯಾವುದೋ ಒಬ್ಬ ಹುಡುಗನ ಜೊತೆ ಮಾತಾಡ್ತಾ ಇದ್ದಾರೆ ಅಂತಂದ ಮಾತ್ರಕ್ಕೆ ಅವರಿಬ್ರು ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಅದಕ್ಕೆಲ್ಲ ನಾವು ಯೋಚನೆ ಮಾಡಬಾರ್ದು. ನೀನು ಚಿಂತೆ ಮಾಡ್ಬೇಡ, ಆರಾಮಾಗಿರು. ಅಲ್ಲ, 1 ನಿಮಿಷ ಮಾತ್ರ. ಬನ್ನಿ 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 ಬನ್ನಿ. ಬೇಜಾರ್ ಮಾಡ್ಕೋಬೇಡ ಅತಿಥಿ. ಅಮ್ಮ ಏನೋ ವಿಚಾರಣೆ ಮಾಡ್ತಾ ಇದ್ರಿಂದ ಇಲ್ಲಿ ಕರ್ಕೊಂಡ್ಬಂದೆ. ಬೀಜ ಒಂದು ತಪ್ಪಿಸ್ಕೊಂಡಂಗ ಆಯ್ತಲ್ವಾ, ಅಷ್ಟು ಸಾಕು ಬಿಡು. ಇವಾಗ ನೀನು ಆರಾಮ್ಸೆ ಧ್ರುವಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಅದಕ್ಕೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಫಸ್ಟ್ ನೀ ಧ್ರುವನ್ ರೆಡಿ ಮಾಡು. ಅವ್ನ್ ರೆಡಿ ಆಗ್ತಿದಂಗೆ ನೀವಿಬ್ರು ಲವ್ ಸ್ಟೋರಿನ ಇಡೀ ಮನೇಲಿ ಹೇಳೋದೆ. ಆಮೇಲೆ ವೇದಾಂತಣ್ಣ ವಿದ್ಯಾನ ಎಲ್ಲರೂ ಸೇರ್ಕೊಂಡು ನಿಮ್ ಮನೆಗ್ ಬಂದ್ಬಿಟ್ಟು ಪರಿಯತ್ತೆ ನಿಮ್ ಲವ್ ಸ್ಟೋರಿನ ಹೇಳ್ಬಿಟ್ಟು ನೀವಿಬ್ರು ಮದುವೆ ಮಾಡ್ಸಿ ನೆನಪು ಹಾಕೊಂಡು ಬರ್ತಾ ಇರೋದೆ. ಏನಂತ್ಯಾ? ನಿಮ್ ಬಾಯಾರಿಕೆಯಿಂದ ಆ ದಿನ ಆದಷ್ಟು ಬೇಗ ಬರ್ಲಿ ಅದಕ್ಕೆ. ನಾನು ಬಿಟ್ಟು ಬಾಣ ನನಗೆ ವಾಪಸ್ ಬಂದಿದೆ ಅಂತ ಅನ್ಸುತ್ತೆ. ಈ ನರ್ಸ್ನ ನೋಡಿದ್ರೆ ನನಗ್ ಕಳಿಸ್ತವಳಲ್ಲ ಅಂತ ಅನಿಸ್ತಿದೆ. ಇವಳನ್ನ ಯಾರು ಕಳಿಸಿರ್ಬೋದು? ಯಾರ ಕಡೆಯಿಂದ ಬಂದಿರ್ಬೋದು? ಆ ಕಣ್ಣನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದು ಅದಿತಿನೇ ಇರ್ಬೋದಾ? ಮಾಸ್ಕ್ ಒಂದು ತೆಗ್ದಿದ್ರೆ ಕನ್ಫರ್ಮ್ ಆಗ್ತಾ ಇತ್ತು. ಅವಳು ಯಾರು ಅಂತ ತಿಳ್ಕೊಳ್ಳಬೇಕು. ನಿನ್ನೆ ನರ್ಸು ರೂಮ್ನಲ್ಲಿದ್ದಾಳೆ ಅಂದಾಗ ಆದ್ಯಕ್ಕೆ ಹೋಗಿ ಡೈವರ್ಟ್ ಮಾಡಿದ್ಲು. ಇವತ್ತು ಮಾಸ್ಕ್ ತೆಗಿತಾ ಇರ್ಬೇಕಾದ್ರೆ ಮತ್ತೆ ಅವಾಯ್ಡ್ ಮಾಡಿದ್ಲು. ಆದ್ಯಾಗೆ ನರ್ಸ್ ಯಾರು ಅಂತ ಗೊತ್ತಿದ್ಯಾ? ಅಥವಾ ನರ್ಸ್ ಅನ್ಕೊಂಡು ಅದಿತಿನೇ ಬಂದಿದ್ದಾಳ? ಇದು ಗೊತ್ತಿದ್ರು ಆದ್ಯ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾಳ? ಇಲ್ಲ, ಈಗಿನ ಕಾಲದಲ್ಲಿ ಯಾರನ್ನು ನಂಬೋ ಹಾಗಿಲ್ಲ. ಬಿಸಿನೀರನ್ನ ತಣ್ಣೀರಾಗಿ ಆರಿಸ್ಕೊಂಡು ಕುಡಿಯೋ ಕಾಲ. ಹೇಗಾದ್ರೂ ಮಾಡಿ ಅವಳು ಯಾರು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಏ ಧ್ರುವ, ಈ ಲಾಕೆಟು ನೀನ್ ನನಗೆ ಯಾವಾಗ ಕೊಟ್ಟಿದ್ದೆ ಅಂತ ನೆನ್ಪಿದ್ಯಾ? ಅಲ್ಲ, ಇದನ್ನ ಕೊಡೋದ್ ಕೊಟ್ಬಿಟ್ಟು ನೀನ್ ಹಿಂಗ್ ಆರಾಮಾಗಿ ಕುತ್ಕೊಂಡ್ಬಿಟ್ರೆ ಇದನ್ನ ನನ್ ಕುತ್ಕೆಗೆ ಯಾರು ಕಟ್ತಾರೆ? ಇನ್ನ ನನ್ನಿಂದ ವೇಟ್ ಮಾಡಕ್ ಆಗಲ್ಲ ಕಣಯ್ಯ. ಆದಷ್ಟು ಬೇಗ ಇದನ್ನ ಯಾವಾಗ ಕಟ್ತೀಯ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಾನು ಅನ್ಯಾಯವಾಗಿ ಮುತ್ಕೆ ಆಗ್ಬಿಡ್ತೀನಿ. ಆಮೇಲೆ ನಂಗೇನು ಪ್ರಾಬ್ಲಮ್ ಇಲ್ಲ, ಆಗೋದೆಲ್ಲ ನಿಂಗೆ. ಅಲ್ಲ ಕಣಯ್ಯ, ಬೇಕು ಅಂತ ಬಂದಿರೋ ಹುಡುಗಿನ ದೂರ ತಳ್ಳಿ ಈ ತರ ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ಯಲ್ಲ, ನಿಂಗೇನು ಅನ್ಸಲ್ವಾ? ನೀನು ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ದು ಜಾಸ್ತಿನೇ ಆಯ್ತು. ಬೇಗ ಹುಷಾರಾಗಿ ಈ ಲಾಕೆಟ್ ನ ನನ್ ಕುತ್ಕೆ ಕಟ್ಟು. ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಬೇರೆ ಹುಡುಗನ ನೋಡಿ ಲಾಕೆಟ್ ಹಾಕ್ಸ್ಬಿಡ್ತಾರಷ್ಟೇ. ಬೇಗ ಹುಷಾರಾಗ್ತೀಯ ಅಲ್ವಾ? ಕಾಂತ, ಎಲ್ಲಿದ್ದೀರಾ? ನನ್ನ ರೂಮಿಗೆ ಬನ್ನಿ, ಸ್ವಲ್ಪ ಮಾತಾಡ್ಬೇಕು. ಹೇಳಿ ಮೇಡಮ್. ಕಾಂತ, ಫಸ್ಟ್ ನರ್ಸ್ನ ನೀವೇ ಕರ್ಕೊಂಡ್ ಬಂದಿದ್ದು? ನಾನು ಹೂ ಅನ್ಬೇಕಾ? ಹೂ ಅನ್ಬೇಕಾ? ಕಾಂತ, ತುಂಬಾ ಒಳ್ಳೆ ನರ್ಸನ್ನ ಕರ್ಕೊಂಡ್ ಬಂದಿದ್ದೀರಾ. ನಮ್ ಧ್ರುವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಮತ್ತೆ ದಿ ಗ್ರೇಟ್ ಲಕ್ಷ್ಮೀಕಾಂತ ಕರ್ಕೊಂಡ್ ಬಂದಿರೋದು ಅಂದ್ರೆ ಸುಮ್ನೆನಾ ಮೇಡಮ್? ವೆರಿ ಗುಡ್.
ಅವಳು ಹೇಗ್ ಸಿಕ್ಕಿದ್ಲು? ನಿಮ್ಗೆ ಹುಡ್ಕಕ್ಕೆ ತುಂಬಾ ಕಷ್ಟ ಆಗಿರ್ಬೇಕಲ್ಲ? ಅದನ್ನ ಯಾಕೆ ಕೇಳ್ತೀರಾ ಮೇಡಮ್? ಬೆಂಗಳೂರು ಹುಡುಗಿನ ಮಲಯಾಳಿ ಕುಟ್ಟಿ ಅಂತ ಫಿಕ್ಸ್ ಮಾಡೋ ಅಷ್ಟರಲ್ಲಿ ಹಣ್ಣುಗಾಯಿ ನೀರ್ಗಾಯಿ ಆಗೋದೆ. ಬೆಂಗಳೂರು ಹುಡುಗಿನ ಮಲಯಾಳಿ ಹುಡುಗಿ ಮಾಡ್ದೆ ಅಂದ್ರೆ? ಅಯ್ಯಯ್ಯೋ, ನಾನೇ ಹೇಳ್ಬಿಟ್ಟ. ಕಾಂತ, ನಮ್ಮನ್ನೆಲ್ಲ ಯಾಮಾರಿಸ್ತಿಲ್ಲ ತಾನೆ? ಯಾಮಾರ್ಸೋದು ಅಂದ್ರೆ ಹಂಗಲ್ಲ ಮೇಡಮ್. ನರ್ಸು ಹುಟ್ಟಿದ್ದು ಬೆಂಗಳೂರೇ, ಆದ್ರೆ ಊರು ಕೇರಳ. ಅವ್ರ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇರೋದು, ಅದಕ್ಕೆ ಹಾಗಂದೆ ಅಷ್ಟೇ. ಇಟ್ಸ್ ಓಕೆ. ಯಾವ ಏಜೆನ್ಸಿಯಿಂದ ಕರ್ಕೊಂಡ್ ಬಂದಿದ್ದು? ಅದೇ ಮೇಡಮ್, ನೀವು ಹೇಳಿದ ಏಜೆನ್ಸಿನೇ. ಹೆಸರು ಹೇಳಿ. ಅಯ್ಯೋ ಮೇಡಮ್, ಅದ್ ಯಾವ್ದು ಅಂತ ನನಗ್ ಗೊತ್ತಿಲ್ಲ ಮೇಡಮ್, ಜ್ಞಾಪಕ ಬರ್ತಾ ಇಲ್ಲ. ಅವಳೇ ಹೋಗಿ ಕೇಳಿ. ಹೋಗ್ಲಿ ಬಿಡಿ, ಅವ್ರ ನಂಬರ್ ಆದ್ರೂ ಕೊಡಿ. ನಂಬರ? ನರ್ಸ್ ನಂಬರು ನನಗೆ ಗೊತ್ತಿರುತ್ತೆ ಮೇಡಮ್, ನನ್ಗೇನು ಗೊತ್ತಿಲ್ಲ. ಕಾಂತ ಶುಭವಾಗುತ್ತೈತೆ ತಾಯಿ. ಆಲಕ್ಕಿ ನುಡಿದೈತೆ ನುಡಿದಂತೆ ನಡಿತೈತೆ ತಾಯಿ. ಮುಖ ನೋಡಿದ್ರೆ ಗೊತ್ತಾಗ್ತೈತೆ ಎಷ್ಟು ನಿರ್ಮಲವಾದ ಮನಸ್ಸು ಅಂತ. ಬೇಡಿ ಬಂದವರನ್ನ ಬರಿಗೈಲಿ ಕಳಿಸ್ಲಿಲ್ಲ ತಾಯಿ, ಬೊಗಸೆ ತುಂಬಾ ಕೊಟ್ಟು ಕಳಿಸಿದ್ದೀಯ. ನಿನಗೇನೇ ಕಷ್ಟ ಇದ್ರು ಬೇರೆಯವ್ರಿಗೆ ಒಳ್ಳೇದು ಬಯಸಿದ್ದೇ ಜಾಸ್ತಿ ತಾಯಿ. ಅದಕ್ಕೆ ಆ ಭಗವಂತ ಮುತ್ತಿನಂತ 4 ಮಕ್ಕಳನ್ನ ಕೊಟ್ಟಿದ್ದಾನೆ ತಾಯಿ. 2 ಹೆಣ್ಣು ಮಕ್ಕಳನ್ನ ಕುಲದಿಂದ ಹೊರಗೆ ಕೊಟ್ಟಿದ್ದೀಯ ತಾಯಿ. ಇನ್ನು 2 ಹೆಣ್ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿದ್ದೀಯ ತಾಯಿ. ನಿಜ ಅಂದರೆ ನಿಜ ಅನ್ನು, ಸುಳ್ಳು ಅಂದರೆ ಸುಳ್ಳನ್ನು ತಾಯಿ. ಈ ಮಾತನ್ನು ನಾನು ಹೇಳಿಲ್ಲ ತಾಯಿ, ಆ ಜಕ್ಕಮ್ಮ ತಾಯಿ ನನ್ನ ನಾಲ್ಗೆ ಮೇಲೆ ನುಡಿಸುತ್ತಿದ್ದಾಳೆ ತಾಯಿ. ಚಿಂತೆ ಮಾಡಬೇಡ ತಾಯಿ, ಅವರ ಭವಿಷ್ಯ ಬಂಗಾರವಾಗುತ್ತೈತೆ. ಶುಭವಾಗುತ್ತೈತೆ. ಎದುರು ಬೇಡ ತಾಯಿ, ನಿನ್ನ 3ನೇ ಮಗಳ ಕೊರಳಿಗೆ 3 ಗಂಟು ಬೀಳುವ ಕಾಲ ಹತ್ತಿರ ಬಂದೈತೆ ತಾಯಿ, ಹತ್ತಿರ ಬಂದೈತಿ. ಅವಳಿಗೆ ಕಂಕಣ ಭಾಗ್ಯ ಕೂಡಿ ಬಂದೈತೆ. ಆದಷ್ಟು ಬೇಗ ಶುಭ ಕಾರ್ಯ ನಡೀತೈತೆ ತಾಯಿ. ಮಂಗಳ ವಾದ್ಯ ಮೊಳಗಲಿದೆ ತಾಯಿ. ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಬರದಿದ್ರೆ ಪರೀಕ್ಷೆ ಮಾಡು ನೋಡು ತಾಯಿ. ಮದುವೆ ಅನ್ನೋ ಮಂಗಳ ಕಾರ್ಯಕ್ಕೆ ಮುನ್ನುಡಿ ಬರೆಯೋ ತರ ನಿನ್ನ ಮನೆ ಬಾಗಿಲಿಗೆ ಒಬ್ಬ ಬೆಳೆಗಾರ ಬರ್ತಾನೆ ತಾಯಿ. ಬರ ಹುಣ್ಣಿಮೆ ದಿನ ದೇವರ ಸನ್ನಿಧಾನಕ್ಕೆ ಹೋಗು ತಾಯಿ. ಅಲ್ಲಿ ಪೂರ್ವ ದಿಕ್ಕಿನಿಂದ ಒಬ್ಬ ರಾಜಕುಮಾರ ನಿನ್ನ ಮಗಳ ಬಾಳಿನಲ್ಲಿ ಪ್ರವೇಶ ಮಾಡುತ್ತಾನೆ. ಅಲ್ಲಿಂದ ನಿಮ್ಮ ಮಗಳ ಜೀವನ ಬದಲಾಗುತ್ತೆ ತಾಯಿ. ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ತಾಯಿ. ಆ ಹುಡುಗನ್ನ ಜರಿಬೇಡ ತಾಯಿ, ನಿನ್ನ ಮಗಳನ್ನ ಅವನಿಗೆ ಕೊಡೋದನ್ನ ಮರಿಬೇಡ ತಾಯಿ. ಈ ಮದುವೆನ ನೀನು ನಿಶ್ಚಯ ಮಾಡಿದ್ದಲ್ಲ ತಾಯಿ, ಆ ಭಗವಂತ ನಿಶ್ಚಯ ಮಾಡಿರೋ ಮದುವೆ ತಾಯಿ. ನೀನ್ ನನಗೆ ಚಿನ್ನ ಬೆಳ್ಳಿ ದವಸ ಧಾನ್ಯ ಕೊಡೋದು ಬೇಡ ತಾಯಿ. ನಿಮ್ಮ ಮನೆಯ ಹಳೆಯ ಬಟ್ಟೆ ಕೊಡು ತಾಯಿ, ಅದೇ ನೀನು ನನಗೆ ಕೊಡುವ ಭಿಕ್ಷೆ. ಬಂದೆ. ಶುಭವಾಗುತ್ತೈತೆ. ಒಳ್ಳೇದಾಗ್ಲಿ ತಾಯಿ, ನಾನಿನ್ನು ಬರ್ತೀನಿ ತಾಯಿ. ಆಲಕ್ಕಿ ನುಡಿದೈತೆ. ನಾವು ಬೇಕು ಅಂತ ಬೇಡ್ಕೊಂಡಾಗ ನೀನ್ ಅದನ್ನ ಕರುಣಿಸಲ್ಲ. ನಾವು ಬೇಡ ಅಂತ ಸುಮ್ಮನಾದಾಗ ನೀನೇ ಅದನ್ನ ಕೊಡ್ತೀನಿ ಅಂತ ಹೇಳ್ತೀಯ. ಇಷ್ಟಕ್ಕೂ ನಾವು ಅದಿತಿ ಮದುವೆ ಮಾಡಬೇಕು ಅಂತ ಅವಸರದಲ್ಲಿ ಏನೂ ಇರ್ಲಿಲ್ಲ. ಆದ್ರೆ ನೀನೇ ಅದ್ರ ಬಗ್ಗೆ ಮುನ್ಸೂಚನೆ ಕೊಡ್ತಿದ್ಯಾ, ಈಗ ಮಾಡ್ಬೇಕು ಅಂತ ನಮಗೂ ಅನ್ನಿಸ್ತಿದೆ. ಆ ಬುಡ್ಬುಡ್ಕೆ ಅವನ್ ಮನೆಗ್ ಬಂದ್ ಹೋದ್ಮೇಲೆ ಅವನ್ ಹೇಳಿದ ಹಾಗೆ ಎಲ್ಲ ನಡೀತಾ ಇದೆ. ಬುಡ್ಬುಡ್ಕೆ ಅವನೇ ಬಂದಿದ್ನೋ ಅಥವಾ ಅವನ ರೂಪದಲ್ಲಿ ನೀನೇ ಬಂದಿದ್ಯೋ ನನಗೆ ಗೊತ್ತಾಗ್ತಿಲ್ಲ ತಾಯಿ. ಆ ಬುಡ್ಬುಡ್ಕೆ ಅವನ್ ಹೇಳಿದ ಹಾಗೆ ಬಳೆಗಾರ ಬಂದಿದ್ದ, ನಮ್ಮ ಅದಿತಿಗೆ ಕಂಕಣ ಬಲ ಕೂಡ್ ಬಂದಿದೆ ಅಂತ ಬಳೆನೂ ತೊಡಸ್ಬೋದ. ಮುಂದಿಂದೇನೋ ನನ್ಗೇನು ಗೊತ್ತಾಗ್ತಿಲ್ಲಮ್ಮ. ಅದಕ್ಕೆ ನೀನೇ ನಮಗ್ ದಾರಿ ತೋರಿಸ್ಬೇಕು. ಪರಿಮಳ ಅವ್ರೆ
ಹಲೋ ಅದಕ್ಕೆ ಏನ್ ಮಾಡ್ತಿದ್ದೀರಾ? ಅದಕ್ಕೆ ಸಂಜೆ ಧ್ರುವಂಗ್ ಕೊಡ್ಬೇಕಾಗಿರೋ ಟ್ಯಾಬ್ಲೆಟ್ಸ್ನೆಲ್ಲ ಕೊಟ್ರಾ? ಹಾ ಕೊಟ್ಟೆ ಅದಿತಿ. ಏನು ಸ್ಪೆಷಲ್ ಆಗಿ ವಿಚಾರಿಸ್ತಾ ಇದೆಯಾ? ತುಂಬಾ ನೆನಪಾಗ್ತಾ ಇದ್ದಾನಾ? ಹಾಗೇನಿಲ್ಲ ಅದಕ್ಕೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಹೌದಾ? ಏನ್ ವಿಷಯ? ಏನಾದ್ರೂ ಇಂಪಾರ್ಟೆಂಟ್ ಇದೆಯಾ? ಅದಕ್ಕೆ ಇವತ್ ನಮ್ಮ ಮನೆಗೆ ಬುಡ್ಬುಡ್ಕೆ ಅವ್ನ್ ಬಂದಿದ್ದ. ಅಮ್ಮನ ಹತ್ರ ನಿಮ್ 3ನೇ ಮಗಳಿಗೆ ಕಂಕಣ ಭಾಗ್ಯ ಕೂಡ್ ಬಂದಿದೆ, ಆದಷ್ಟು ಬೇಗ ಅವ್ರ ಕುತ್ತಿಗೆಗೆ ತಾಳಿ ಬೀಳುತ್ತೆ ಅಂತ ಹೇಳ್ದ. ಹೌದಾ? ಆ ತರ ಹೇಳಿದ್ರ? ಮತ್ತಿನ್ನೇನ್ ಹೇಳಿದ್ರು? ಇನ್ನು ಏನೇನೋ ಹೇಳ್ದ ಅದಕ್ಕೆ. ಆಮೇಲೆ ಇವತ್ ನಿಮ್ ಮನೆಗೆ ಬಳೆಗಾರ ಬರ್ತಾನೆ, ನಿಮ್ ಮಗಳಿಗೆ ಶುಭ ಹಾರೈಸಿ ಹೋಗ್ತಾನೆ ಅಂತ ಹೇಳ್ದ. ಅದಾಗೆ ಬಳೆಗಾರನು ಬಂದಿದ್ದ ಅದಕ್ಕೆ. ಹೌದಾ? ಅವ್ರೇನ್ ಹೇಳಿದ್ರು? ಅವನು ಯಾರ್ದೋ ಮನೆಗೆ ಬಳೆ ತೋರ್ಸೋದಕ್ ಬಂದಿದ್ನಂತೆ ಅದಕ್ಕೆ. ಹಾಗೆ ದಾರಿಲಿ ಹೋಗ್ತಾ ಬಾಯರ್ಕೆ ಅಂತ ಹೇಳಿ ನೀರ್ ಕೊಡೋದಕ್ಕಂತ ಬಂದಿದ್ದ. ಅಮ್ಮನ ಹತ್ರ ನಿಮ್ ಮಗಳು ಮಕ್ಕದಲ್ಲಿ ಮುತ್ತೈದೆ ಕಡೆ ಕಾಣಿಸ್ತಾ ಇದೆ, ಕಂಕಣ ಕೂಡ್ ಬಂದಿದೆ ಅಂತ ಹೇಳಿ ನನ್ ಕೈಗೆ ಬಳೆ ತೋರ್ಸೋದಾ? ಓಕೆ, ಇಷ್ಟೆಲ್ಲ ಆಯ್ತಾ? ಸರಿ, ಚಿಕ್ಕತ್ತೆ ಏನಂದ್ರು ಇದಕ್ಕೆ? ಆ ಬುಡ್ಬುಡ್ಕೆ ಅವನು ಬರೋ ಹುಣ್ಮೆ ಅಷ್ಟೊತ್ತಿಗೆ ದೇವ್ರ ದರ್ಶನ ಮಾಡಿ ಅಂತ ಹೇಳ್ದ. ಅದಕ್ಕೆ ಅಮ್ಮ ನಾಳೆನೆ ನನ್ನನ್ನ ದೇವಸ್ಥಾನ ಕರ್ಕೊಂಡ್ ಹೋಗ್ತಿದ್ದಾಳೆ. ಅಮ್ಮನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಆದ್ರೆ ಧ್ರುವ ಆದಷ್ಟು ಬೇಗ ಹುಷಾರಾಗೋ, ಏನೋ ಪವಾಡ ನಡೀತಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾನ್ ಮದ್ವೆ ಆಗೋದು ಧ್ರುವನ್ನೇ. ಬುಡ್ಬುಡ್ಕೆ ಅವನು ನನ್ ಕಂಕಣ ಕೂಡ ಬಂದಿದೆ ಅಂತ ಹೇಳಿದಾನೆ ಅಂದ್ರೆ ಧ್ರುವ ಬೇಗ ಹುಷಾರಾಗ್ತಾನೆ ಅಂತ ಅಲ್ವಾ ಅದಕ್ಕೆ? ಯಾವ್ದನ್ನು ಅಷ್ಟು ಈಸಿಯಾಗಿ ತಗೊಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಬುಡ್ಬುಡ್ಕಿ ಹೇಳಿದ್ದು ನಿಜ ಆದ್ರೆ ನಿಮ್ಮಿಬ್ರಿಗೂ ಒಳ್ಳೇದೇ ಅಲ್ವಾ? ಅಂಡ್ ನಂಗೂ ಖುಷಿನೇ. ಎನಿ ವಿಚ್ ವೇಸ್ ಆಲ್ ದಿ ವೆರಿ ಬೆಸ್ಟ್. ಅದ್ಯಾ, ನೀನ್ ನನ್ ಹೆಂಡತಿ, ಅದಿತಿ ನನ್ ತಂಗಿ, ನನ್ನ ಹತ್ರ ಯಾಕೆ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಾ? ಅಲ್ಲ, ನಾನೇನ್ ಹೊರಗ್ನೋನ? ಅದೇನಂತ ನಾ ಹತ್ರ ಹೇಳ್ಬಾರ್ದಾ? ಆಕ್ಚುಲಿ ಏನ್ ಗೊತ್ತಾ, ಹೆಣ್ಮಕ್ಳು ವಿಷಯನ ಗಂಡ್ ಮಕ್ಳು ಕೇಳ್ಬಾರ್ದು. ಅದ್ ನಿಮಗೂ ಒಳ್ಳೇದಲ್ಲ, ನಮಿಗೂ ಒಳ್ಳೇದು. ಓಹೋ, ನನ್ನ ಹತ್ರನೇ ಸೀಕ್ರೆಟಾ? ಹೌದು. ಗಂಡನ ಹತ್ರ ಗುಟ್ ಮೇಂಟೈನ್ ಮಾಡೋದು ಮಹಾ ಪಾಪ ಕಣೆ. ಹೌದು, ಹಾಗೆ ಅನ್ಕೊಳ್ಳಿ. ಸಾರ್ಥಕ್, ನಾಳೆ ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಹೋಗ್ತೀರಾ? ಸರಿ, ಕರ್ಕೊಂಡು ಹೋಗ್ತೀನಿ. ಅದೇನ್ ಸೀಕ್ರೆಟ್ ಅಂತ ಹೇಳು. ಹೇಳಿದ್ನಲ್ಲ ಸಾರ್ಥಕ್, ಲೇಡೀಸ್ ಸೀಕ್ರೆಟ್ ನ ಯಾವತ್ತೂ ಕೇಳ್ಬಾರ್ದು. ಹಾಗಿದ್ರೆ ಶಾಪಿಂಗ್ ಲೇಡೀಸ್ ಜೊತೆ ಜೆಂಟ್ಸ್ ಯಾಕೆ ಬರ್ಬೇಕು? ನೀನೊಬ್ಳೆ ಹೋಗು, ಬೇಕಿದ್ರೆ ಅದಿತಿನೂ ಕರ್ಕೊಂಡೋಗು, ಯಾರು ಬೇಡ ಅಂದ್ರೆ. ಕೊಡು, ನನ್ ದುಪ್ಪಟ್ಟೆ ಕೊಡು. Are you okay? Thanks. ನೋಡಿ, ಅವ್ರ ದುಪ್ಪಟ ಕೊಟ್ಬಿಡಿ. ಓ, ದುಪ್ಪಟನಾ?
ಕೊಡಲ್ಲ. ಏನ್ ಮಾಡ್ತೀಯ ಅವಾಗ? ನೋಡಿ, ದೇವಸ್ಥಾನಕ್ಕೆ ಬಂದಿದ್ದೀರಾ, ದೇವ್ರ ದರ್ಶನ ಮಾಡ್ಬೇಕು. ಈ ತರ ಲೇಡೀಸ್ ಜೊತೆ ಎಲ್ಲ ಮಿಸ್ಬಿಹೇವ್ ಮಾಡಬಾರ್ದು. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಅವ್ರ ದುಪ್ಪಟ್ಟನ ಅವ್ರು ಕೊಟ್ಬಿಡಿ. ಹೋಗೋ. ಏನಮ್ಮ, ತುಂಬಾ ದಿನ ಆದ್ಮೇಲೆ ಬರ್ತಾ ಇದ್ದೀರಾ? ಎಲ್ರು ಚೆನ್ನಾಗಿದ್ದಾರೆ ತಾನೆ? ಹಾ ಗುರುಗಳೇ, ಚೆನ್ನಾಗಿದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ. ಅಂದಾಗೆ ಗುರುಗಳೇ, ಇದು ನಮ್ಮ ಮಗನ್ ಜಾತಕ, ಸ್ವಲ್ಪ ನೋಡ್ಬಿಟ್ಟು ಹೇಳಿ. ಆಯ್ತು. ಶಾಸ್ತ್ರಿಗಳೇ, ಇದು ನಮ್ಮ ಅದಿತಿ ಜಾತಕ ತಗೊಳ್ಳಿ. ಅಮ್ಮ ಬರೀ ಪೂಜೆ ಮಾಡ್ಸೋಕ್ ಬಂದಿದ್ದಾಳೆ ಅನ್ಕೊಂಡಿದ್ದೆ, ಆದ್ರೆ ನನ್ ಜಾತಕ ತೋರ್ಸೋಕ್ ಬಂದಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ. ದೇವ್ರೆ, ನನ್ ಜಾತಕದಲ್ಲಿ ಧ್ರುವ ಹುಷಾರಾಗೋವರೆಗೂ ಮದ್ವೆ ಯೋಗ ಇಲ್ದೇ ಇರ್ಲಿ. ನನ್ ಜಾತಕ ಧ್ರುವನ್ ಬಿಟ್ರೆ ಬೇರೆ ಯಾರ ಜೊತೆನೂ ಮ್ಯಾಚ್ ಆಗದೆ ಇರ್ಲಿ. ಧ್ರುವ ಆದಷ್ಟು ಬೇಗ ಹುಷಾರಾಗಿ ನಮ್ಮಿಬ್ರು ಮದ್ವೆ ಆಗೋ ತರ ಮಾಡಪ್ಪ. Thank you. Majari, you just made my day. Coffee sakkadaಗಿದೆ. I just love it. ಒಂದು ಸಿಪ್ ಕುಡಿದ ತಕ್ಷಣ ಸ್ಟ್ರೆಸ್ ಲೆವೆಲ್ ಹಾಗೆ ಕಡಿಮೆ ಬಂತು. ಅದಕ್ಕೆ ಹೇಳು ಮಜಾರಿ, ನೀನು ಪ್ರತಿದಿನ ಆಫೀಸಿಗೆ ಬರಬೇಕು ಅಂತ. ಥ್ಯಾಂಕ್ ಯು ಬಾಸ್. ಇನ್ ಮುಂದೆ ನೀನು ಆಫೀಸಿಗೆ ಪ್ರತಿನಿತ್ಯ ಬಾ. ನಿನ್ ಕೈಯಾರೆ ಕಾಫಿ ಕುಡಿದ್ರೆ ಇಡೀ ದಿನ ಸಕ್ಕದಾಗಿರತ್ತೆ. ಓ, ಅದಕ್ಕೇನು, ದಿನಕ್ಕೆ 3 ಹೊತ್ತು ಮಾಡ್ಕೊಡ್ತೀನಿ. ನನ್ಗೆ ಲಾಭ ಅಲ್ವಾ? ಅಂದ್ರೆ ತಗೊಳ್ಳಿ. ವಾಟ್ಸ್ ದಿಸ್? ಇದೇನು ನನಗೆ ಕೊಡ್ತಿದ್ಯಾ? ಇವತ್ತಿನ ಕೆಲ್ಸದ ಬಿಲ್ಲು ಬಾಸ್. ಏ ಸೈಕೋ, ನೀನು ನನ್ನ ಆಫೀಸ್ ಎಂಪ್ಲಾಯ್ ಅನ್ನೋದನ್ನ ಮರಿಬೇಡ. ಇದು ನಿನ್ ಡ್ಯೂಟಿ. ಇದಕ್ಕೆ ಯಾರು ಬಿಲ್ ಕೊಡ್ತಾರೆ? ಓಹ್, ಬಂದ್ಬಿಡಿ. ಡ್ಯೂಟಿ ಅಂತ ಡ್ಯೂಟಿ. ನಾನು ಈ ಕಂಪ್ನಿಲಿ ಅಡ್ಮಿನ್. ನಾನು ಈ ಟೇಬಲ್ ಓಡಿಸೋದು, ಕಾಫಿ ತಂದು ಕೊಡೋದು, ಇದೆಲ್ಲ ನನ್ನ ಕೆಲಸ ಅಲ್ಲ. ಈ ಕೆಲಸ ಮಾಡೋದಕ್ಕೆ ಅಂತ ಬೇರೆಯವರು ಇದ್ದಾರೆ, ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ. ನಿಮ್ಗೆ ಆ ಕೆಲಸನ ನಾನೇ ಮಾಡ್ಕೊಡ್ಬೇಕು ಅನ್ನೋದಾದ್ರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಿ, ಮಾಡ್ಕೊಡ್ತೀನಿ. ಅದ್ ಬಿಟ್ಟು ಒಂದೇ ಪೇಮೆಂಟ್ 10 ಕೆಲಸ ಮಾಡ್ಕೊಡ್ಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ. ಶೋಷಣೆ ಅಂತ ಖಂಡಿಸ್ತೀನಿ. ಬಜಾರಿ, ಸುಮ್ಮನೆ ಲೂಸ್ ತಡಾಡ್ಬೇಡ. ನನ್ನ ಆಫೀಸ್ ನನಗೆ ಬಿಲ್ ಕೊಡ್ತೀಯಾ? ಯಾಕೆ ಓವರ್ ಆಗಾಡ್ತಿದ್ಯಾ ನೀನು? ನಿನ್ನ ಆಫೀಸ್ ಆಗ್ಬಿಟ್ರೆ ಓಸಿ ಕೆಲಸ ಮಾಡ್ಬೇಕಾ? ನಿನ್ ವರ್ಷ ಏನಿದ್ರು ಬೇರೆ ಯಾರ ಹತ್ರನಾದ್ರೂ ಇಡ್ಕೋ, ನನ್ನ ಹತ್ರ ಇವೆಲ್ಲ ನಡೆಯಲ್ಲ. ಪಕ್ಕ ಲೆಕ್ಕ ಅಂದ್ರೆ ಲೆಕ್ಕ ನಮ್ದು. 10 ರೂಪಾಯಿ ಟೀ ಕುಡಿದ್ರು 10 ಸಲ ಯೋಚನೆ ಮಾಡೋ ಮಗಳು ನಾನು. ಅಂತಂದ್ರಲ್ಲಿ ಈ ಸಂಬಳ ಬಿಟ್ಬಿಡ್ತೀನಾ? ನೀನಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ವಸೂಲಿ ಮಾಡೋದೆ. ದಿಸ್ ಇಸ್ ಟು ಮಚ್. ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನಂಗೂ ಅದೆಲ್ಲ ಗೊತ್ತಿಲ್ಲ ಕಣಯ್ಯ. ನಾನ್ ಮಾಡಿದ ಕೆಲ್ಸಕ್ಕೆ ನನ್ ಕರೆಕ್ಟ್ ಆಗಿ ಸಂಬಳ ಬರ್ಬೇಕಂದ್ರೆ ಬರ್ಬೇಕಷ್ಟೇ. ಹೌದು, ನಿನಗೆ ಡಿಗ್ನಿಟಿ ಆಫ್ ಲೇಬರ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಆ ಭಗವಂತ ಯಾರ ಹಣೆಯಲ್ಲಿ ಯಾರ್ಯಾರ ಹೆಸರು ಬರೆದಿರ್ತಾನೋ ಯಾರಿಗೂ ಗೊತ್ತಿರಲ್ಲ. ನಾವು ಒಂದೊಳ್ಳೆ ಸಂಬಂಧ ಸಿಕ್ಲಿ ಅಂತ ತುಂಬಾ ಹುಡುಕಾಡ್ತೀವಿ, ಎಷ್ಟೋ ವರ್ಷ ಪರಿಶ್ರಮ ಪಡ್ತೀವಿ, ಆದರೆ ಹೊಂದಾಣಿಕೆ ಆಗೋದೇ ಇಲ್ಲ. ಕೆಲವೊಂದು ಸಾರ್ತಿ ನಾವು ಹುಡುಕದೇ ಬೇಕಾಗಿರಲ್ಲ, ಭಗವಂತನೇ ಹೊಂದಿಸ್ಕೊಟ್ಬಿಟ್ಟಿರ್ತಾನೆ. ನಿಮ್ಮ ಮಕ್ಕಳ ವಿಷಯವಾಗಿ ಎಷ್ಟು ಸೌಮ್ಯದಿಂದ ಭಗವಂತ ಆಶೀರ್ವದಿಸ್ಬಿಟ್ಟ ನೋಡಿ.
ಶಾಸ್ತ್ರಿಗಳೇ, ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ಎಲ್ಲ ಹೇಳ್ತೀನಮ್ಮ, ಇಬ್ರಿಗೂ ಅರ್ಥ ಆಗೋಗೆ ಎಲ್ಲ ಹೇಳ್ತೀನಿ. ಇವರು ಪರಿಮಳ ಅಂತ, ಇವ್ರ ಯಜಮಾನ್ರು ಆಟೋ ಓಡಿಸ್ತಾರೆ. ತುಂಬಾ ಶ್ರೀಮಂತರು ಅಲ್ಲದೆ ಇದ್ರು ಭಗವಂತ ಹೊಟ್ಟೆ ಬಟ್ಟೆಗೆ ಏನೂ ಕಮ್ಮಿ ಮಾಡಿಲ್ಲ. ತುಂಬಾ ಒಳ್ಳೆ ಜನ. ಅಂದಹಾಗೆ ಇವ್ರಿಗೆ 4 ಹೆಣ್ಮಕ್ಳು. 2 ಹೆಣ್ಮಕ್ಳನ್ನ ವಸಿಷ್ಠ ಕುಟುಂಬಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ. ಈ ಹುಡುಗಿ ಇವರ 3ನೇ ಮಗಳು ಅದಿತಿ ಅಂತ, ತುಂಬಾ ಒಳ್ಳೆ ಹುಡುಗಿ. ಸದ್ಯಕ್ಕೆ ಓದ್ಕೊಂಡಿದ್ದಾಳೆ. ಈ ಹುಡುಗಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಒಂದು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ನೋಡೋಣ ಅಂತ ಹೇಳಿದ್ದಾರೆ. ಒಳ್ಳೆ ಸುದ್ದಿನೇ ಹೇಳಿದ್ರಿ ಗುರುಗಳೇ, ತುಂಬಾ ಸಂತೋಷ ಆಯ್ತು. ಅಂದಾಗೆ ಪರಿಮಳ ಅವರೇ, ನಿಮ್ಮ ಹಾಗೆ ಇವರು ನಂಗೆ ತುಂಬಾ ಪರಿಚಯಿಸಿದ್ರು. ಇವರು ವಿದ್ಯಾಶಂಕರ್ ಅಂತ, ಅವರು ಅವರ ಧರ್ಮ ಪತ್ನಿ ಸುಮಿತ್ರಾ ಅಂತ, ಮಗ ತೇಜಸ್ ಅಂತ. ತುಂಬಾ ಒಳ್ಳೆ ಜನ. ಅದಿತಿ, ಅದಿತಿ, ನನ್ ಮಾತು ಕೇಳು. 1 ನಿಮಿಷ ನಿಂತ್ಕೊಳೆ. ನನ್ ಮಾತು ಕೇಳೆ. ನಿಂತ್ಕೊಂಡ್ ಹೇಳ್ತಾ ಇಲ್ವಾ? ಏನಮ್ಮ, ಯಾಕಮ್ಮ ಹಿಂಗಾಡ್ತಿದ್ಯಾ? ಯಾಕೆ, ಏನಾಯ್ತು? ನನ್ ಕೇಳ್ದೆ ನನ್ ಮದ್ವೆ ಮಾಡೋದಕ್ಕೆ ಅರ್ಚಕ್ರ ಹತ್ರ ಜಾತಕ ತೋರ್ಸಕ್ ಬಂದಿದ್ಯಾ? ಸಾಲ್ದು ಅಂತ ಅವ್ನ್ ಯಾರು ಅಂತ ಗೊತ್ತೇ ಇಲ್ಲ, ಅವನ್ ಜೊತೆಗೆ ನನ್ ಮದ್ವೆ ಮಾಡಕ್ ನೋಡ್ತಿದ್ಯಾ? ಹೆಣ್ಣೋಡೋ ಶಾಸ್ತ್ರಕ್ಕೂ ಒಪ್ಪಿಗೆ ಕೊಟ್ಬಿಡ್ತಿದ್ದೆ ಅಲ್ವಾ? ಅಲ್ಲಮ್ಮ, ನನ್ ಒಂದ್ ಮಾತು ಕೇಳ್ದೆ ನಿನ್ನಷ್ಟಕ್ಕೆ ನೀನೇ ನಿರ್ಧಾರ ತಗೊಳ್ತಿದ್ಯಲ್ಲ? ಏನೇ ಮಾತಾಡ್ತಿದ್ಯಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ. ಸಾಕ್ ಸುಮ್ನೆರಮ್ಮ, ನಾನು ಆಗ್ಲಿಂದ ನೋಡ್ತಾನೆ ಇದೀನಿ. ಇಷ್ಟನ ಕಷ್ಟನ ಒಂದ್ ಮಾತು ಕೇಳ್ದೆ ಎಲ್ಲ ನೀನೇ ಮಾತಾಡ್ತಿದ್ಯಾ. ನೋಡು, ಇಲ್ಲಿ ಮಾತಾಡಿದ್ರೆ ತಪ್ಪಾಗತ್ತೆ. ಮನೆಗೆ ಹೋಗಿ ಮಾತಾಡೋಣ ನಡಿ. ಎಲ್ ಮಾತಾಡಿದ್ರು ಅಷ್ಟೇ, ನಾನ್ ಹೇಳೋದು ಇದನ್ನೇ. ನಿಂದಮ್ಮಯ್ಯ ಅಂತೀನಿ ಕಣೆ, ಎಲ್ರ ಮುಂದೆ ನನ್ ಮರ್ಯಾದೆ ತೆಗಿಬೇಡ. ದೇವಸ್ಥಾನ ಕಣೆ ಇದು. ಮನೆಗೆ ನಡಿಯಮ್ಮ. Hello. May I speak with Mr. Vedant? Yeah, Vedant here. Hello, who's this? ನಿಮ್ಮ ಹೆಸರಲ್ಲಿ ಶಾಂಗ್ರಿಲಾ ಹೋಟ್ಲಲ್ಲಿ ಡಿನ್ನರ್ಗೆ ರಿಸರ್ವೇಶನ್ ಆಗಿದೆ ಸರ್. ಡಿನ್ನರ್ ಇವತ್ತ? ಯಾರು ಮಾಡಿದ್ದು? ಅಮೂಲ್ಯ ಅನ್ನೋರು ಮಾಡಿದ್ದಾರೆ ಸರ್. ಓಕೆ. ಓಹೋ, ಇದು ಇವಳ್ದೆ ಕೆಲ್ಸನಾ? ನನಗೋಸ್ಕರ ಏನೋ ಸ್ಪೆಷಲ್ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಇರ್ಲಿ, ಆಮೇಲೆ ಇವಳನ್ನ ಒಂದ್ಸಲ ಕೇಳಿ ನೋಡ್ತೀನಿ. ವೇದಾಂತ್, ಏನ್ ಮಾಡ್ತಿದ್ಯಾ? ಆಫೀಸ್ ಇದು. ಸ್ಕೃತಿ, ಮೀಟಿಂಗ್ ಆದ್ಮೇಲೆ ಸ್ಪೆಷಲ್ ಆಗಿ ರೊಮ್ಯಾಂಟಿಕ್ ಜಾಗದಲ್ಲಿ ಡಿನ್ನರ್ ರಿಸರ್ವೇಶನ್ ಮಾಡಿದ್ದೀನಿ. ಹೋಗೋಣ. ಏನಾಯ್ತು? ಸರಿ, ನಾನು ನಿಮ್ಗೆ ನೆನ್ನೆನೆ ಹೇಳಿದ್ದೆ ಅಲ್ವಾ, ಇವತ್ತು ಇಂಪಾರ್ಟೆಂಟ್ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಇದೆ. ಐ ಕಾಂಟ್ ಮಿಸ್ ಇಟ್. ಬೇಷ ಮಾಡ್ಕೊಳ್ಬೇಡ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಹೋಗೋಣ. ಇನ್ಫ್ಯಾಕ್ಟ್ ನಾಳೆನೇ ಹೋಗೋಣ. ಓಕೆನಾ? ಹೆಂಡತಿ ಅಂದ್ರೆ ನಿಂಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ನೋಡ್ತೀರಿ ಏನ್ ಮಾಡ್ತೀನಿ ಅಂತ. ನೀನೇನ್ ಮಾಡ್ತೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ನನಗೆ ಸಿಕ್ಕಿದ್ರು ತಾನೆ. ಅಥವಾ ಮದ್ವೆ ಮಾಡೋ ಅಂತ ಊಟ ತಿಂಡಿ ಬಿಟ್ಕೂತಿದ್ನ? ಯಾಕಮ್ಮ, ನಿನ್ನಷ್ಟಕ್ಕೆ ನೀನೇ ಎಲ್ಲ ನಿರ್ಧಾರ ತಗೊಳ್ತಿದ್ಯಾ? ಅದಿತಿ, ನಿನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ನನಗಿಲ್ಲ ಅನ್ನೋ ತರ ಮಾತಾಡ್ಬೇಡ ಕಣೆ. ನಾನು ನಿನ್ನ ತಾಯಿ. ನಿನ್ನ ಬಗ್ಗೆ, ನಿನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ನನಗಿದೆ. ಹಕ್ಕಿಲ್ಲ ಅಂತ ನಾನು ಹೇಳ್ತಿಲ್ಲಮ್ಮ, ನನಗೊಂದ್ ಮಾತು ಕೇಳ್ಬೋದಿತ್ತಲ್ವಾ ಅಂತ ಕೇಳ್ತಿದ್ದೀನಿ. ಇದ್ರಲ್ಲಿ ಕೇಳೋದೇನೇ ಬಂತು? ಒಂದು ಒಳ್ಳೆ ಸಂಬಂಧ ಬಂದಿದೆ ಅಂದಾಗ ಮದ್ವೆ ಮಾಡೋದು ಒಳ್ಳೇದು ತಾನೆ. ಇಷ್ಟಕ್ಕೂ ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಮದ್ವೆ ವಯಸ್ಸಾಗಿದೆ ನಿನಗೆ. ಮದ್ವೆ ವಯಸ್ಸಾಗಿದೆ ಅನ್ಕೊಡ್ಲ? ಇಷ್ಟ ಕಷ್ಟ ಕೇಳ್ದೆ ಗುರುತು ಪರಿಚಯ ಇಲ್ದವ್ರ ಹೊರತ ಮದ್ವೆ ಆಗ್ಬಿಡೋದಾ? ಅದಿತಿ, ಆ ಬುಡ್ಬುಡ್ತಿ ಅವ್ನು ಹೇಳಿದಾಗೆ ಎಲ್ಲ ನಡೀತಿದೆ ಅಂತ ನಿನ್ಗೂ ಗೊತ್ತು ತಾನೆ. ಪೂರ್ವ ದಿಕ್ಕದಿಂದ ರಾಜ್ಕುಮಾರ್ನಂತ ಹುಡುಗ ಬಂದು ಆ ರೌಡಿಗಳಿಂದ ನಿನ್ನನ್ನು ಕಾಪಾಡ್ದ ತಾನೆ. ಅವನು ಹೇಳಿದಾಗೆ ನಿಮ್ಮಿಬ್ಬರು ಜಾತಕ ಅದಲ್ ಬದಲಾಗ್ಲಿಲ್ವಾ? ನೀವಿಬ್ರು ಸಪ್ತಪದಿ ತುಳಿಯೋ ಹಾಗೆ ಪ್ರದಕ್ಷಿಣೆ ಹಾಕ್ಲಿಲ್ವೇನೆ? ಇಷ್ಟೆಲ್ಲಾ ಸೂಚನೆಗಳು ಸಿಕ್ಕಿದ ಮೇಲೂ ಆ ಹುಡುಗನ್ ಜೊತೆ ನಿನ್ ಮದ್ವೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ನೋಡಮ್ಮ, ಬುಡ್ಬುಡ್ಕೆ ಅವನು ಹೇಳಿದ್ರು ಅಷ್ಟೇ, ಅರ್ಚಕ್ರ ಹೇಳಿದ್ರು ಅಷ್ಟೇ. ಸದ್ಯಕ್ಕೆ ನಂಗೆ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಯಾಕೆ ಯಾಕೆ ಆಗಲ್ಲ?
ಮದ್ವೆನೇ ಬೇಡ ಅಂದ್ರೆ ಏನೇ ಅರ್ಥ? ಸುಮ್ನೆ ಬಲ್ವಂತ ಮಾಡ್ಬೇಡಮ್ಮ. ಮದ್ವೆ ನನ್ ಹಕ್ಕು, ನಾನು ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ನೋಡು ಅದಿತಿ, ನಿಮ್ಮಿಬ್ರು ಅಕ್ಕಂದ್ರು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ್ರು ನಾವು ಒಪ್ಕೊಂಡ್ಮೇಲೇನೆ ಆ ಮದ್ವೆ ನಡೆದಿದ್ದು. ನೀನ್ ಯಾಕೆ ಈ ತರ ಹಠ ಮಾಡ್ತಿದ್ಯಾ? ಅವ್ರಾದ್ರು ಅಂತ ನಾನಾಗಕ್ಕಾಗಲ್ಲಮ್ಮ. ನನ್ ಮದ್ವೆ ನನ್ನಿಷ್ಟ. ನಾನ್ ಯಾರ ಜೊತೆ ಮದ್ವೆ ಆಗ್ಬೇಕು, ನನ್ ಜೀವನನ ಹೇಗ್ ರೂಪಿಸ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ನನ್ ಲೈಫ್ ಡಿಸಿಷನ್ ನಾನೇ ತಗೋತೀನಿ, ಬೇರೆ ಯಾರು ತಗೊಳೋದು ನಂಗೆ ಇಷ್ಟ ಆಗಲ್ಲ. ಹೇಳ್ದೆ ಕೇಳ್ದೆ ಯಾವ ನಿರ್ಧಾರನೂ ತಗೊಳ್ಬೇಡ. ಹಾಗೇನಾದ್ರು ಮಾಡಿದ್ರೆ ನಿನ್ ಮಗಳು ನಿನ್ ಪಾಲಿಗಿಲ್ಲ ಅನ್ಕೊಂಡ್ಬಿಡು. ಅದಿತಿ, ಡಾಕ್ಟರ್, ಇಶಿ ಆಲ್ ರೈಟ್? ಏನೋ ತೊಂದರೆ ಇಲ್ವಾ? ಡೋಂಟ್ ವರಿ ವೇದಾಂತ್, ಭಯ ಪಡೋ ಅವಶ್ಯಕತೆ ಇಲ್ಲ. ಶಿ ಇಸ್ ಆಲ್ ರೈಟ್. ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟರ್, ಬಟ್ ಅವ್ರಿಗೆ ಏನಾಗಿದೆ ಅಂತ ಹೇಳ್ಬೋದಾ? ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ಈ ತರ ಆಗಿದೆ ಅಷ್ಟೇ. ಇನ್ ಮುಂದೆ ಹುಷಾರಾಗಿರ್ಬೇಕು. ಮತ್ತೆ ಇದೇ ರಿಪೀಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ವೇದಾಂತ್, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತರಲ್ಲೇ ಸರಿ ಹೋಗ್ತಾರೆ. ಮತ್ತೆ ಇವ್ರಿಗೆ ಸ್ಟ್ರೆಸ್ ಆಗ್ದಲೇ ಇರೋ ತರ ನೋಡ್ಕೊಳ್ಳಿ. ನಾನಿನ್ ಬರ್ತೀನಿ. ಶ್ಯೂರ್ ಡಾಕ್ಟರ್, ಥ್ಯಾಂಕ್ ಯು. ಅದಿತಿ, ಅದಿತಿ, ಅಮ್ಮ ಹುಷಾರು. ಅಮ್ಮನಿಗೆ ಎದೇನೋ ಕಾಣಿಸ್ಕೊಂಡಿದೆ ಅಂತ ಅದಿತಿ ಫೋನ್ ಮಾಡಿದ್ಲು. ಅದಕ್ಕೆ ಬೇಸಿಕ್ ಚೆಕಪ್ ಮಾಡಿಸೋಣ ಅಂತ ಡಾಕ್ಟರ್ನ ಕರ್ಕೊಂಡು ಹೋಗಿದ್ದೆ. ನಾವು ಶೀಸ್ ಬೆಟರ್, ಏನೂ ತೊಂದರೆ ಇಲ್ಲ. ಹೌದಾ? ಡಾಕ್ಟರ್ ಏನಂದ್ರು ವೇದಾಂತ್? ಇದಕ್ಕೆ ನಂಗೆ ಎದೇನೋ ಯಾಕೆ ಕಾಣಿಸ್ಕೋತಂತೆ? ಸ್ಟ್ರೆಸ್. ಅದಿತಿ ವಿಚಾರದಲ್ಲಿ ಪರಿಮಾ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಐ ಮೀನ್ ಅವಳ ಮದುವೆ ವಿಚಾರದಲ್ಲಿ. ಹಾಗಾಗಿ ಸ್ಟ್ರೆಸ್ ಇಂದ ಎದೇನೋ ಬಂತು ಅಂತ ಡಾಕ್ಟರ್ ಹೇಳ್ತಿದ್ರು. ನಾನು ಮಾತಾಡಿ ಎಲ್ಲ ಸರಿ ಮಾಡಿದ್ದೀನಿ. ಈಗೇನು ಟೆನ್ಷನ್ ತೊಗೊಳ್ಳೋ ಹಾಗಿಲ್ಲ. ಅಮ್ಮ ಧೈರ್ಯವಾಗಿದ್ದಾರೆ. ಅತಿಥಿ ಮದ್ವೆ ವಿಷಯನ ಅಂದ್ರೆ ಏನ್ ಹೇಳ್ತಿದ್ಯಾ ವೇದಾಂತ್? ಹೌದಾ ಮೂಲ್ಯ, ಅದಿತಿನ ನೋಡೋದಕ್ಕೆ ನಾಡಿದ್ದು ಗಂಡಿನ ಕಡೆಯವರು ಬರ್ತಿದ್ದಾರೆ. ಸೊ ನಾಡಿದ್ದು ಏನೇ ಕೆಲಸ ಇದ್ರು ನೀನ್ ಫ್ರೀ ಮಾಡ್ಕೊ, ನಾವ್ ಅಲ್ಲಿಗೆ ಹೋಗ್ಬೇಕು. ವೇದಾಂತ್, ನೀವ್ ನಿಜ ಹೇಳ್ತೀರ ತಾನೆ? ಯಾಕ ಮೂಲ್ಯ, ನನ್ ಮಾತ್ರ ನಿಂಗೆ ನಂಬಿಕೆ ಇಲ್ವಾ? ಯೋಚೆ, ನಾನು ಆತರ ಕೇಳಿಲ್ಲ ವೇದಾಂತ್. ನೀನು ಸಡನ್ ಆಗಿ ಹೇಳಿದ ತಕ್ಷಣ ಒಂದ್ ಕ್ಷಣ ನಂಬಕ್ಕೆ ಆಗ್ಲಿಲ್ಲ ನಂಗೆ, ಅದಕ್ಕೆ ಹಾಗೆ ಕೇಳಿದೆ. ಅದಿತಿ ಬಗ್ಗೆ ಅಪ್ಪ ಅಮ್ಮಂಗ್ ಸ್ವಲ್ಪ ಟೆನ್ಷನ್ ಇತ್ತು ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಕೇಳಿದೆ. ನನಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಊರ್ಗೆಲ್ಲ ಟಾಮ್ ಟಾಮ್ ಮಾಡ್ಕೊಂಡ್ ಬರೋಣ ಅನ್ಸ್ತದೆ. ಅಮೂಲ್ಯ, ಒಂದ್ ನಿಮಿಷ. ಯಾಕೆ ವೇದಾಂತ್? ಈಗಲೇ ಎಲ್ಲರಿಗೂ ಹೇಳೋದು ಬೇಡ. ಅದಿತಿ ಇನ್ನು ಮದುವೆ ವಿಚಾರದಲ್ಲಿ ಶ್ಯೂರ್ ಇಲ್ಲ, ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದೆ. ಅಮ್ಮ ತನ್ನಿಶ್ಚಿತ ಪ್ರಕಾರ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾರೆ. ಅದಿತಿ ತನ್ನಿಶ್ಚಿತ ಪ್ರಕಾರನೇ ಮದುವೆ ಆಗ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅವಳಿಗಿನ್ನೂ ಮದುವೆ ಆಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಇನ್ಫ್ಯಾಕ್ಟ್ ಈ ವಿಚಾರದ ಬಗ್ಗೆ ಹೀಟೆಡ್ ಆರ್ಗ್ಯುಮೆಂಟ್ಸ್ ಇಂದಾನೆ ಅಮ್ಮನ್ಗೆ ಸ್ಟ್ರೆಸ್ ಆಗಿತ್ತು, ಎದೇನೋ ಬಂದಿತ್ತು. ಹೌದಾ? ಇಷ್ಟೆಲ್ಲ ಆಯ್ತಾ? ನಾನು ಅದಿತಿನ ಕನ್ವಿನ್ಸ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ. ಆದ್ರೆ ಅದಿತಿ ನಾನೀಗ ಯಾವ ನಿರ್ಧಾರನೂ ತಗೊಳ್ಳೋ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರು. ಅಮ್ಮನ ಖುಷಿಗೋಸ್ಕರ ಸದ್ಯಕ್ಕೆ ಹೆಣ್ಣೋಡೋ ಶಾಸ್ತ್ರ ಮುಗಿಲಿ, ಆಮೇಲೆ ಗಂಡಿನ ಬಗ್ಗೆ ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡಿ ತಿಳ್ಕೊಳ್ಳೋಣ, ಮುಂದುವರಿಯೋಣ ಅಂತ ಒಪ್ಸ್ ಬಂದಿದ್ದೀನಿ. ಅದಕ್ಕೆ
ಆರ್ತಿಗಾಗ್ಲಿ ಆದ್ಯಾಗಾಗ್ಲಿ ಅಥವಾ ಮನೆಯವ್ರಿಗಾಗ್ಲಿ ಯಾರಿಗೂ ಏನು ಹೇಳೋದು ಬೇಡ. ಮೊದಲು ನಾವಿಬ್ರು ಹೋಗಿ ಬರೋಣ. ಎಲ್ಲ ನಾವು ಅನ್ಕೊಂಡಾಗೆ ಆದ್ರೆ ಖಂಡಿತವಾಗ್ಲೂ ಮೇಲೆ ಎಲ್ಲರಿಗೂ ಹೇಳೋಣ. ಯಾರು ಬೇಡ ಅಂತಾನು ಹೇಳಲ್ಲ, ಬೇಜಾರು ಮಾಡ್ಕೊಡಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದು ಅಲ್ಲದೆ ನಾಡಿದ್ದೆ ಹೆಣ್ಣೋಡೋ ಶಾಸ್ತ್ರನ ಫಿಕ್ಸ್ ಮಾಡಿದ್ಯಾ? ಎಲ್ಲ ನೀವೇ ನಿರ್ಧಾರ ಮಾಡಿದ್ರೆ ನಾನೇನ್ ಅಂದ್ಕೋಬೇಕು? ನನಗೆ ಯಾಕೋ ಇದೆಲ್ಲ ಅಯೋಮಯ ಅನ್ನಿಸ್ತಾ ಇದೆ. ಬರೀ ನಿನ್ನ ಆತಂಕ ನನಗೇನು ಅಂತ ಅರ್ಥ ಆಗತ್ತೆ. ಆದ್ರೆ ಇದೆಲ್ಲ ದಿಢೀರಂತ ರೀ, ನನ್ ಸಂಕಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಹೆಣ್ಣೆತ್ತವ್ರು, ನಮ್ ಕಣ್ಮುಂದೆನೆ ನಮ್ ಹೆಣ್ಮಕ್ಳ ಬಗ್ಗೆ ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊಂಡಾಗ ನಮ್ಮ ಮನ್ಸಿಗೆ ಎಷ್ಟು ನೋವಾಗಲ್ಲ ಹೇಳಿ. ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಇವಳು ಅದನ್ನೇ ಮನ್ಸಿಗೆ ಹಚ್ಕೋತಾಳೆ. ಮೊದ್ಲೇ ಆರೋಗ್ಯ ಬೇರೆ ಸರಿ ಇಲ್ಲ. ಇವಳಿಗೆ ಎದುರು ಮಾತಾಡದೆ ಸಂದರ್ಭನ ನಿಭಾಯಿಸೋದೇ ಒಳ್ಳೇದು. ಸರಿ ಬರೀ, ನಿನ್ನ ಇಷ್ಟ. ನಿಮಗೆ ಹೇಳಿದೆ ನಾನು ಈ ನಿರ್ಧಾರ ತಗೊಂಡೆ ಅಂತ ಬೇಜಾರು ಮಾಡ್ಕೋಬೇಡಿ. ಈಗ ನಮ್ಮ ಅತಿಥಿಗೆ ಬಂದಿರೋದು ತುಂಬಾ ಒಳ್ಳೆ ಸಂಬಂಧ ರೀ. ನಾವಾಗೆ ಹುಡುಕಿದ್ರು ಇಂಥ ಒಳ್ಳೆ ಸಂಬಂಧ ಸಿಗ್ತಾ ಇರ್ಲಿಲ್ಲ. ಹುಡುಗ ರೂಪ್ ಅಂತ ಡಾಕ್ಟರ್ ಬೇರೆ, ಸಂಸ್ಕಾರ ಉಳ್ಳವನು. ಅವ್ರ ಅಪ್ಪ ಅಮ್ಮನೂ ಅಷ್ಟೇ ತುಂಬಾ ಒಳ್ಳೆ ಜನ. ನೀವೇನಾದ್ರೂ ಆ ಹುಡುಗನ ನೋಡಿದ್ರೆ ನಮ್ಮ ಹುಡುಗಿನ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಡ್ತೀರಾ, ಅಷ್ಟು ಒಳ್ಳೆಯವರು. ಇಂಥ ಒಳ್ಳೆ ಸಂಬಂಧ ತಾನಾಗೆ ಹುಡುಕೊಂಡು ನಮ್ಮನೆ ಬಾಗಿಲಿಗೆ ಬಂದಿದೆ ಅಂದ್ರೆ ನಾವು ಮದುವೆ ಮಾಡ್ಬಿಡೋದು ಒಳ್ಳೇದಲ್ವೇನ್ರಿ? ಹೇಗಿದ್ರು ನಮ್ಮ ವೇದಾಂತ್ಗೆ ಈ ವಿಷಯ ಗೊತ್ತಿದೆ ರೀ. ಅವನೇ ಹೇಳ್ದ ಹೆಣ್ಣೋಡ ಶಾಸ್ತ್ರನ ಇಟ್ಕೊಂಡ್ಬಿಡಿ ಅಮ್ಮ ಅಂತ. ಅವನು ಹೇಳ್ದ ಆ ಹುಡುಗನ ಬಗ್ಗೆ, ಆಮೇಲೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ವಿಷಯ ತಿಳ್ಕೊತೀನಿ ಅಂತ. ರೀ, ಇಂಥ ಸಂಬಂಧ ಮತ್ತೆ ಮತ್ತೆ ಬರಲ್ಲ. ಅದು ಕೈ ಬಿಟ್ಟು ಹೋಗ್ಬಾರ್ದು ಅಂತ ನಾಡಿದ್ದೇ ಹೆಣ್ಣೋಡೋ ಶಾಸ್ತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀನಿ. ನಮ್ಮ ಅದಿದ್ದು ಮದುವೆ ವಯಸ್ಸಾಗಿದಲ್ವಾ, ಯಾವತ್ತಿದ್ರೂ ಮದುವೆ ಮಾಡ್ಲೇಬೇಕಲ್ವಾ? ಅಷ್ಟೇ ಅಲ್ಲ ರೀ, ನಾನು ಯಾರನ್ನು ಪ್ರೀತಿ ಮಾಡ್ತಿಲ್ಲ, ನನಗೆ ಈ ಮದುವೆ ಇಷ್ಟ ಇದೆ ಅಂತ ಅವ್ರ ಭಾವನೆಗಳು ಒಪ್ಪಿಗೆ ಕೊಟ್ಟಿದ್ದಾಳೆ. ಎಲ್ರ ಸಮ್ಮತ ಇದ್ದ ಮೇಲೆ ಈ ಮದುವೆ ಮಾಡ್ಬಿಡೋದು ಒಳ್ಳೇದಲ್ವಾ? ಇದರಲ್ಲಿ ನಮ್ಮ ಅಳಿಯನ್ ಪಾತ್ರ ಇದೆ. ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ ಅಂದಮೇಲೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಪ್ರೀ. ನೀವಿಬ್ರು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ನಾಡಿದ್ದೆ ಹೆಣ್ಣೋಡೋ ಶಾಸ್ತ್ರ ಇಟ್ಕೊಳ್ಳೋಣ. ನಾಡಿದ್ದ ಹೆಣ್ಣೋಡೋ ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲದನ್ನು ಪಟ್ಟಿ ಮಾಡಿಕೊಡು. ಅದನ್ನೆಲ್ಲ ತಂದ್ಕೊಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ. ಯಾರು ನನ್ನ ಕೈ ಬಿಟ್ರು ಅಪ್ಪ ನನ್ನ ಕೈ ಬಿಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಮಗಳು ಇಷ್ಟ ಕಷ್ಟ ಕೇಳ್ದೆ ಅಪ್ಪ ಅಮ್ಮನ ಮಾತಿಗೆ ಒಪ್ಕೊಂಡ್ಬಿಟ್ರು. ಇನ್ನಂಗೆ ಯಾರ ಆಶ್ರಯನೂ ಸಿಗಲ್ಲ ಅನ್ಸ್ತಾ ಇದೆ. ಯಾರು ಹೆಲ್ಪ್ ಮಾಡ್ತಾರೆ, ನನ್ನ ಧ್ರುವನ್ ಮದ್ವೆ ಮಾಡಿಸ್ತಾರೆ ಅಂತ ಕೂತಿದ್ರೆ ಆಗಲ್ಲ. ನನ್ನ ಪ್ರೀತಿನ ನಾನೇ ಉಳಿಸ್ಕೋಬೇಕು. ಯಾರು ಏನಾದ್ರು ಅನ್ಕೊಳ್ಳಿ, ನನ್ನ ಧ್ರುವನ್ ಬಗ್ಗೆ ಹೇಳ್ಕೊಂಡೇ ಹೇಳ್ಕೊತೀನಿ. ನನ್ನ ಪ್ರೀತಿನ ಉಳಿಸ್ ಆ ಲಾಕೆಟ್ ಒಂದೇ ನಂಗೆ ಕಾಪಾಡೋದಕ್ ಸಾಧ್ಯ. ಆ ಲಾಕೆಟ್ ನ ವೇದನ್ ಭಾವಂಗ್ ತೋರಿಸಿ ಧ್ರುವನೇ ನನ್ನ ಹುಡುಗ ಅಂತ ಹೇಳ್ತೀನಿ.
ಆ ದೇವ್ರು ನಿನಗ್ ಮೋಸ ಮಾಡ್ಬಿಟ್ಟ ಧ್ರುವ. ಆ ದೇವ್ರಿಗೂ ನಾವಿಬ್ರು ಒಂದಾಗೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನಿನ್ನ ಈ ಪರಿಸ್ಥಿತಿಗೆ ತಂದು ನನ್ನನ್ನು ಒಬ್ಬಂಟಿಯಾಗಿ ಮಾಡ್ಬಿಟ್ಟ. ಆಗ ನಾನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರು ನೀನು ಒಪ್ಕೊಳ್ದೆ ಸತಾಯಿಸ್ದೆ. ಈಗ ಆ ದೇವ್ರು ಸತಾಯಿಸ್ತಿದ್ದಾನೆ. ಹೋಗ್ಲಿ ಬಿಡು, ನಾನ್ ಪಡ್ಕೊಂಬಂದಿದ್ದೆ ಎಷ್ಟು. ಧ್ರುವ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾಳೆ ನನ್ನ ನೋಡಕ್ಕೆ ಗಡ್ಡಿನ ಕಡೆ ಬರ್ತಿದ್ದಾರೆ. ಹಲೋ ಮಾ, ಹೇಗಿದ್ಯಾ? ಇದೇ ನೋವು ಅಂತಿದೆ, ಈಗ ಹೇಗಿದೆ? ಹಾ ಅಮ್ಮ, ವೇದಾಂತ್ ಬಂದ್ ಹೋದ್ಮೇಲೆ ಸುಧಾರಿಸ್ಕೊತಾ ಇದ್ದೀನಿ. ಈಗ ಪರವಾಗಿಲ್ಲ ಕಣೆ. ಹಾ, ವೇದಾಂತ್ ಮಾತೇನೆ ಮಾತ್ರೆ ಅನ್ಕೊಂಡು ಮಾತ್ರೆ ತಗೊಳ್ಳೋದನ್ನೆಲ್ಲ ನಿಲ್ಸ್ಬಿಡ್ಬೇಡ. ಡಾಕ್ಟರ್ ಕೊಟ್ಟಿರೋ ಮಾತ್ರೆನ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ತಗೋ. ನಿಂಗ್ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಅದಿತಿ ಇಲ್ಲ ಅಂಜುನ ಕೇಳಿ ತಿಳ್ಕೊ. ಅಯ್ಯೋ ಅಮ್ಮೋ, ನಿನ್ನೆಯಿಂದ ಬರೀ ನನ್ನ ಆರೋಗ್ಯದ ವಿಷಯನೇ ಮಾತಾಡ್ತಾ ಇದ್ದೀವಿ. ಅದಕ್ಕಿಂತ ಮುಖ್ಯವಾದ ವಿಷಯ ಬೇರೆ ಇದೆ. ನಿನ್ನೆಯಿಂದ ನಿನ್ ಹತ್ರ ಹೇಳ್ಕೋಬೇಕು ಅನ್ಕೋತಾ ಇದ್ದೀನಿ, ಆಗ್ತಾನೆ ಇಲ್ಲ ಕಣೆ. ಹೌದಾ? ಏನಮ್ಮ ಅದು? ನಾಳೆ ನಿನ್ ತಂಗಿ ಅದಿತಿನ ನೋಡಕ್ ಬರ್ತಿದ್ರ ಕಣೆ. ಹೆಣ್ಣೋಡು ಶಾಸ್ತ್ರ ಇಟ್ಕೊಂಡಿದೀವಿ. ನೀನು ನಿಮ್ಮ ಅಕ್ಕ ದಂಪತಿಗಳ ಸಮೇತ ಬಂದು ಮುಂದೆ ನಿಂತು ಎಲ್ಲ ನಡ್ಸ್ಕೊಡ್ಬೇಕು, ಸರಿನಾ? ಆರ್ತಿಗಾಗ್ಲಿ, ಆದ್ಯಾಗಾಗ್ಲಿ ಅಥವಾ ಮನೆಯವ್ರಿಗಾಗ್ಲಿ ಯಾರಿಗೂ ಏನು ಹೇಳೋದ್ ಬೇಡ. ಮೊದಲು ನಾವಿಬ್ರು ಹೋಗಿ ಬರೋಣ. ಏ ಅಮ್ಮೋ, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ ಕೇಳಿಸ್ತಾ? ಹಾಮ್ಮ, ಕೇಳಿಸ್ತದೆ. ಆದ್ರೆ ನಾಳೆ ಅಕ್ಕ ನಮ್ ಜೊತೆಗೆ ಬರೋದು ಡೌಟು ಅನ್ಸುತ್ತೆ. ಹೌದಾ? ಯಾಕೆ? ಅಕ್ಕ ಯಾವಾಗ್ಲೂ ಸುಸ್ತು ಸುಸ್ತು ಅಂತಿರ್ತಾಳಮ್ಮ. ಅವಳು ಈ ಕಂಡೀಷನ್ ಅಲ್ಲಿ ಹೆಂಗ್ ಬರ್ತಾಳೆ ಹೇಳು? ಅವಳ ಮನೇಲೆ ಇದ್ದು ರೆಸ್ಟ್ ಮಾಡ್ಲಿ, ನಾನು ವೇದಾಂತ್ ಬರ್ತೀವಿ ಬಿಡು. ನಾನ್ ಹೇಳ್ಬೇಕಾಗಿರೋ ಮಾತನ್ನೆಲ್ಲ ನೀನ್ ಹೇಳ್ತಿದ್ಯಲ್ಲ ಮಗಳೇ. ನಿನ್ ಬಾಯಲ್ಲಿ ಮಾತುಗಳನ್ನ ಕೇಳೋಕೆ ಖುಷಿನೇ. ಈಗ ನೀನು ತಂಗಿ ಅಲ್ದೆ ತಾಯಿ ಆಗಿರೋದೇ ಒಳ್ಳೇದು. ಏನಮ್ಮ ನೀನು ಇರೋ ವಿಷಯನ ಹೇಳಿದ್ರೆ ತಾಯಿ ತಂಗಿ ಅನ್ಕೊಂಡು? ಸರಿ ಅಮ್ಮ, ನಾಳೆ ನೀನು ವೇದಾಂತ ಸ್ವಲ್ಪ ಬೇಗ ಬಂದ್ಬಿಡಿ. ನೀವು ಬರೋವರೆಗೂ ನನ್ ಕೈ ಕಾಲೇ ಆಡಲ್ಲಮ್ಮ. ನೀನ್ ಬಂದ ಮೇಲೆ ನನಗ್ ಧೈರ್ಯ ಬರೋದು. ನೀನೇನು ಯೋಚನೆ ಮಾಡ್ಬೇಡಮ್ಮ, ಬೆಳಿಗ್ಗೆ ತಿಂಡಿಗೆ ಅಲ್ಲಿಗೆ ಬರ್ತೀವಿ. ಆಯ್ತಮ್ಮ, ಹಾಗೆ ಆಗ್ಲಿ. ಅಮ್ಮ, ಅದಿತಿ ಎಲ್ಲಿದ್ದಾಳೆ? ಅವಳಿಗೊಂದ್ಸತಿ ಫೋನ್ ಕೊಡು. ಅವಳಿಗೆ ಚೆನ್ನಾಗಿ ರೇಗ್ಸಿ ಸೇಟ್ ತಿರ್ಸ್ಕೋಬೇಕು. ನಿನ್ ತಂಗಿಗೆ ನನ್ ಮೇಲ್ ಕೋಪ ಇನ್ನು ಕಮ್ಮಿ ಆಗಿಲ್ಲ ಕಣಮ್ಮ. ಮುಖನ ಉಪ್ಪಂತ ಊದಿಸ್ಕೊಂಡು ರೂಮಲ್ಲಿ ಕೂತಿದ್ದಾಳೆ. ಅಮ್ಮ, ಹೀಗ್ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಅದಿತಿ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ತಾನೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇದ್ರಲ್ಲಿ ಬಲವಂತ ಏನೇ ಬಂತು? ಅವಳು ಒಪ್ಕೊಂಡ್ಮೇಲೆ ತಾನೆ ನಾನು ಹುಡುಗನ ಮನೆಯವ್ರನ್ನ ಬರಕ್ ಹೇಳಿರೋದು. ಅಮ್ಮ, ಹುಡುಗನ್ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ಯಾ ಅಲ್ವಾ? ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ ಆಗಲ್ಲ. ಒಂದ್ಸಲ ಭೇಟಿಯಾಗಿದ್ ಮಾತ್ರಕ್ಕೆ ಅವ್ರು ಹೇಗೆ ಅಂತ ಗೊತ್ತಾಗಲ್ಲ. ಹೆಣ್ ಸಿಗಲ್ಲ ಅಂತ ಸಂಕಟಕ್ಕೆ ಲಕ್ಷ ಸುಳ್ಳು ಹೇಳ್ಕೊಂಡು ಮದ್ವೆ ಮಾಡ್ಕೊಂಡು ಹೋಗೋರೆ ಜಾಸ್ತಿ. ನೀನ್ ಹೇಳೋದ್ ನಿಜಾನೇ ಅಮ್ಮೋ. ಆದ್ರೆ ನಮ್ ದೇವಸ್ಥಾನದ ಅರ್ಚಕರು ಇವ್ರನ್ನ ಇವ್ರ ಕುಟುಂಬದವ್ರನ್ನೆಲ್ಲ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ಬಂದಿದಾರಂತೆ. ತುಂಬಾ ಒಳ್ಳೆ ಜನ ಅಂತೆ, ನಮ್ಗ್ ಹೊಂದ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಅನ್ನೋ ಹಾಡು ಕೇಳಿದ್ಯಾ ಅಲ್ವಾ? ಆ ಹಾಡು ನಿನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಕಣೋ. ಸಾಯಿಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಸಾಯೋದೇ ಇಲ್ಲ ಅಂತ್ಯ. ಯಾವುದಕ್ಕೂ ತಲೆನೂ ಕೆಡಿಸ್ಕೊಳ್ಳಲ್ಲ ಅಂತ್ಯ. ನೀನೊಂಥರ ಗಟ್ಟಿ ಪಿಂಡ ಕಣೋ. ಆದ್ರೂ ಏನೂ ಪ್ರಯೋಜನ ಇಲ್ಲ. ಜೀವಂತ ಹೆಣ ಅಲ್ವಾ ನೀನು? ಹೆಣಕ್ಕೆ ಬಟ್ಟೆ ಹಾಕ್ಸಿ ಕೂರಿಸ್ದಂಗಿದೆ. ಆದ್ರೂ ನಿನ್ನ ಪ್ರೀತಿನ ಧೈರ್ಯನ ಮೆಚ್ಚಲೇಬೇಕು. ನಿನ್ ಸತ್ ಮೇಲಾದ್ರೂ ಚೆನ್ನಾಗಿರ್ಲಿ, ಡೈರೆಕ್ಟ್ ಆಗಿ ಕೈಲಾಸಕ್ಕೆ ಹೋಗ್ಲಿ ಅಂತ ಆ ನರ್ಸನ್ನ ಕರೆಸಿದ್ರೆ ಆ ನರ್ಸ್ ಆಗಿ ಅದಿತಿನೇ ಬಂದಿದ್ದಾಳೆ. ಅಂದ್ರೆ ನಿಮ್ಮಿಬ್ಬರಿಗೂ ಏನೋ ಸಂಬಂಧ ಇರ್ಲೇಬೇಕಲ್ವಾ? ಅಮರ ಮಧುರ ಪ್ರೇಮ ಅನ್ಸತ್ತೆ. ಅಲ್ಲ, ದುಡ್ಗೋಸ್ಕರ ಅವಳು ನಿನ್ ಹಿಂದೆ ಬಿದ್ಲ, ಇಲ್ಲ ನೀನ್ ಹಿಂದೆ ಬಿದ್ಯಾ? ಯಾರ್ ಹಿಂದೆನಾದ್ರೂ ಬೀಳ್ಲಿ, ಅವಳು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನ್ ಬಿಡಲ್ಲ.
ಆದಿತ್ಯ, ಹುಡ್ಗನ್ ನೋಡೆ ತುಂಬಾ ಚೆನ್ನಾಗಿದ್ದಾನೆ. ನಿನಗೆ ಒಳ್ಳೆ ಜೋಡಿ ಆಗ್ತಾನೆ. ತೇಜಸ್, ನಿಮಗೆ ನಮ್ಮ ಹುಡುಗಿ ಇಷ್ಟ ಇರಲ್ಲ? ನನಗೆ ಓಕೆ, ಅಂದ್ರೆ ನಮ್ಮ ಅಪ್ಪ ಅಮ್ಮ ನಮಗೂ ಓಕೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ನಮ್ಮ ಮಗನ್ಗೂ ಒಳ್ಳೆ ಜೋಡಿ ಆಗ್ತಾಳೆ. ನನಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಅದಿತಿ ನಾನು ನಾದಿನಿ ಆಗಿರ್ಬೋದು, ಬಟ್ ನಾನು ಅದಿತಿ ಯಾವತ್ತು ಭಾವ ನಾದಿನಿ ಅನ್ನೋ ಸೆಂಟಿಮೆಂಟ್ಸ್ ಇಲ್ಲ. ಇನ್ಫ್ಯಾಕ್ಟ್ ಶಿ ಇಸ್ ಮೋರ್ ದೆನ್ ಅ ಸಿಸ್ಟರ್ ಟು. ನನ್ನವಳ ಮಧ್ಯೆ ಅಣ್ಣ ತಂಗಿರೋ ಸೆಂಟಿಮೆಂಟ್ಸ್ ಜಾಸ್ತಿ ಇರೋದು. ಸೊ ನನಗೆ ಪ್ರಶ್ನೆ ಕೇಳ್ತಿರೋದ್ರಲ್ಲಿ ಐ ಹೋಪ್ ಯು ಡೋಂಟ್ ಮೈಂಡ್. ಸರ್, ನೀವು ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟೆಲ್ಲ ಇಂಟ್ರೊಡಕ್ಷನ್ ಕೊಡ್ಬೇಕಾಗಿಲ್ಲ. ನಾನು ಆಗ್ಲೇ ಹೇಳಿದಾಗೆ ನಾನು ನಿಮ್ಮ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದೀನಿ. ಸೊ ನೀವೇನೇ ಇದ್ರೂ ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೋದು. ವೆಲ್, ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ MBBS ಮುಗಿಸಿದ್ದೀರಾ, ಯು ವೆಲ್ ಎಜುಕೇಟೆಡ್, ಲೈಫಲ್ಲಿ ಇನ್ನೇನು ಸೆಟ್ಲ್ ಆಗ್ತಿದ್ದೀರಾ. ನೀವು ಮನ್ಸು ಮಾಡಿದ್ದಿದ್ರೆ ನಿಮ್ಮ ಡಾಕ್ಟರ್ ಪ್ರೊಫೆಷನ್ ಅಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಚೂಸ್ ಮಾಡ್ಬೋದಾಗಿತ್ತು. ವೈ ಅದಿತಿ? ಒಳ್ಳೆ ಪ್ರಶ್ನೆ ಸರ್. ನಿಮ್ಮಿಂದ ಈ ತರದ ಪ್ರಶ್ನೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾವು ಇವತ್ತೇನೋ ವೆಲ್ ಸೆಟಲ್ಡ್ ಆಗ್ತಿರ್ಬೋದು, ಚೂರಪ್ಪಾರೋ ಆಸ್ತಿನೂ ಸಂಪಾದಿಸಿರ್ಬೋದು. ಆದ್ರೆ ನಾವು ಬೆಳೆದು ಬಂದಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಹೇಗಿರುತ್ತೆ ಅಂತ ನೀವೇ ಕೇಳಿರ್ತೀರಾ. ನಾವು ತುಂಬಾ ಕಷ್ಟಪಟ್ಟೆ ಮೇಲೆ ಬಂದಿರೋದು. ಸೊ ನಮಗ್ ಬಡತನನೂ ಗೊತ್ತು, ಶ್ರೀಮಂತಿಕೆನೂ ಗೊತ್ತು. ಅದಕ್ಕೆ ಸರ್, ನಾವು ಮನಿಗಿನ್ನ ಜಾಸ್ತಿ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತೀವಿ. ಹಾಗಾಗಿ ಇವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿರೋದಕ್ಕೆ ನಾವು ಇವ್ರ ಸಂಬಂಧ ಬೆಳೆಸೋದಕ್ಕೆ ಬಂದಿರೋದು. ಹಾಗಾದ್ರೆ ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ ಸರ್. ನಾನು MBBS ಮುಗಿಸಿ ಇವಾಗ ತಾನೇ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ದುಡ್ಡಿನ ಬಗ್ಗೆ ಆಸೆ ಆಸಕ್ತಿ ಎರಡೂ ಇಲ್ಲ. ಅದನ್ನ ಯಾವಾಗ ಹೇಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಒಂದ್ ವೇಳೆ ನಾನು ಶ್ರೀಮಂತರ ಮನೆ ಹುಡುಗಿನೇ ಮದುವೆ ಆಗಿದ್ರು ಅವಳು ಆಸ್ತಿ ಬಂಗಾರ ಒಡವೆ ಎಲ್ಲ ತರ್ತಿದ್ಲು. ಆದ್ರೆ ನಮ್ ರೀತಿ ನೀತಿ ಹೊಂದ್ಕೋತಿದ್ಲು ಅಂತ ಹೇಗೆ ಹೇಳಕ್ ಸಾಧ್ಯ? ಆಗ ಅವಳು ನಾನು ಬರ್ತಾ ದುಡ್ಡು ಆಸ್ತಿ ತಂದಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಗೌರವ ಕೊಡದೇ ಇರ್ಬೋದು, ನನ್ನ ಮಾತು ಕೇಳದೆ ಇರ್ಬೋದು. ಇದರಿಂದ ನಮ್ಮ ಇಬ್ಬರ ಮಧ್ಯೆ ತುಂಬಾನೇ ಕ್ಲಾಶ್ ಆಗಿರ್ತಾ ಇತ್ತು. ಅದೇ ಸ್ಟೇಟಸ್ ಅಲ್ಲಿ ಕಮ್ಮಿ ಇರೋರ್ನ ಮದುವೆ ಆದ್ರೆ ಆ ರೀತಿ ಪ್ರಾಬ್ಲಮ್ಸ್ ಇರಲ್ಲ ಅನ್ನೋದು ನನ್ನ ಒಪಿನಿಯನ್. ಜಸ್ಟ್ ಇನ್ ಕೇಸ್ ಹೈಪೋಥೆಟಿಕಲಿ ಮದುವೆ ಆದ ನಂತರ ಅದಿತಿ ಬದಲಾದ್ರೆ ಏನ್ ಮಾಡ್ತೀರಾ? ಚಾನ್ಸೇ ಇಲ್ಲ ಸರ್. ಅವ್ರು ಆ ತರ ಹುಡುಗಿ ಅಲ್ಲ ಅಂತ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ಅವ್ರ ಅಪ್ಪ ಅಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅದಿತಿ ಅವ್ರಿಗೆ ಅವ್ರು ಯಾವ ತರದ ಸಂಸ್ಕಾರ ಕೊಟ್ಟಿದ್ದಾರೆ, ಅವ್ರನ್ನ ಹೇಗ್ ಬೆಳೆಸಿದ್ದಾರೆ ಅಂತ. ಸಂಸ್ಕಾರನ ಹುಟ್ಟಿನಿಂದ ತಂದೆ ತಾಯಿನೇ ಕೊಡ್ಬೇಕು ಹೊರತು ಅದನ್ನ ದುಡ್ಡು ಕೊಟ್ಕೊಂಡ್ಕೊಳಕ್ ಆಗಲ್ಲ. ಸೊ ಅದಿತಿ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಅದೇ ಸಂಸ್ಕಾರ ಕೊಟ್ಟಿದ್ದಾರೆ. ವೆರಿ ನೈಸ್. ಬರೀ ಒಳ್ಳೆ ವಿಷಯನೇ ಹೇಳಿದ್ರಿ, ತುಂಬಾ ಸಂತೋಷ ಆಯ್ತು. ಹಾಗಾದ್ರೆ ಗಟ್ಟಿ ಮೇಳ ಊದಿಸ್ಬಿಡೋಣ. ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ನಮ್ದಿನ್ನೇನಿದೆ, ಒಂದ್ ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಗೊತ್ತು ಮಾಡೋಣ. ನೋಡೋದು ನೀನ್ ವೇದಾಂತ ಹತ್ರ ಸಂಕೋಚ ಮಾಡ್ಕೊಂಡಂಗೆ ನನ್ನ ಹತ್ರ ಸಂಕೋಚ ಮಾಡ್ಕೋಬೇಡ. ಏನೇ ಇದ್ರು ಓಪನ್ ಆಗಿ ಹೇಳು. ನಾನು ಅಕ್ಕ ಕಣೆ, ನಿಮ್ಗೆ ಈ ಮದ್ವೆಗೆ ಒಪ್ಪಿಗೆ ಇದೆ ತಾನೆ? ಅವಳನ್ನ ರಾಜಣ್ಣಂಗೆ ಕೊಟ್ಟು ಮದ್ವೆ ಮಾಡೋದಕ್ಕಾಗಲ್ಲ. ಅವಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಅದಕ್ಕೆ ಹೊರಟೋದ್ಲು. ನೀವೇನು ತಪ್ಪು ತಿಳ್ಕೊಬೇಡಿ.
ಸಾರ್ಥಕ್ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಏನಿಲ್ಲ ಅತ್ತೆ, CCTV ಸ್ವಲ್ಪ ರಿಪೇರಿ ಮಾಡಿಸ್ತೀನಿ ಅಷ್ಟೇ. ಓ ಹೌದಾ? ಮೇಡಮ್ ರೆಡಿ ಇದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ನೀವಿದೆ. ಮಿಸ್ಟರ್ ಮಂಜುನಾಥ್, ನೀವ ಸೆಕ್ಯೂರಿಟಿ? ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀವಿ. ಒಳ್ಳೆ ಕಲಾವಿದ ನೀವು. ಗೂಬೆಗಳೆಲ್ಲ ಒಂದೇ ಮರದಲ್ಲಿ ನೇತಾಡೋ ಹಾಗೆ ನಿಮ್ ಇಡೀ ಫ್ಯಾಮಿಲಿನೇ ನಮ್ಮನೆಗೆ ಬಂದು ನೇತು ಹಾಕೋಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡ್ತೀನಿ ನಿಮ್ಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಇನ್ನೊಂದ್ಸಲ ನಮ್ಮ ಮನೆ ಕಡೆ ತಲೆ ಕೂಡ ಹಾಕಿ ಏನಂತೀಯ ಅಮೂಲ್ಯ? ಇವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ಮೋಸ್ಟ್ಲಿ ಅಪ್ಪನ ಮೇಲೆ ಡೌಟ್ ಬಂದಿದೆ ಅನ್ಸುತ್ತೆ. ಇವಳು ಯಾಕೆ ಆಗಿಂದ ನೈಟ್ ವಾಚ್ಮನ್ ಅಂತ ಬಾಯ್ ಬಡ್ಕೋತಿದ್ದಾಳೆ? ಮೋಸ್ಟ್ಲಿ ಏನೋ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ನಾನು ಹೇಳ್ತಿರೋದು ಸರಿಯಾಗಿದೆ ಅಲ್ವಾ ಅಮೂಲ್ಯ? ಅತ್ತೆ, ನೈಟ್ ವಾಚ್ಮನ್ ಇನ್ನೂ ಬಂದಿಲ್ಲ, ನಾಳೆ ಪರಿಚಯ ಮಾಡ್ಕೊಂಡ್ರಾಯ್ತು ಬಿಡಿ. ಇಲ್ಲ ಅಮೂಲ್ಯ, ರೊಟ್ಟಿ ಬಿಸಿ ಇರ್ಬೇಕಾದ್ರೇನೆ ತಿನ್ಬೇಕು. ತಣ್ಣಗಾದ್ಮೇಲೆ ತಿಂದ್ರೆ ರುಚಿ ಇರಲ್ಲ. ನಾನು ಡೇ ವಾಚ್ಮನ್ ಹತ್ರ ವಿಚಾರಿಸಿದೆ. ಆ ನೈಟ್ ವಾಚ್ಮನ್ ಮನೇಲಿ ಇವತ್ತು ಫಂಕ್ಷನ್ ಅಂತೆ. ಅದಕ್ಕೆ ಅವರು ಅರ್ಧ ಗಂಟೆ ಲೇಟಾಗಿ ಬರ್ತಾರಂತೆ. ಆ ಅರ್ಧ ಗಂಟೆ ಗಿನ್ನೇನ್ ಮುಗಿತಾ ಬಂತು. ಪ್ಲೀಸ್, ನನಗೋಸ್ಕರ ನೀವೆಲ್ಲರೂ ವೇಟ್ ಮಾಡ್ಬೇಕು. ಇನ್ನೇನ್ ಬಂದ್ಬಿಡ್ತಾರೆ. ಇವಳಿಗೆ ಪಕ್ಕ ಅಪ್ಪನ ಮೇಲೆ ಡೌಟ್ ಬಂದಿದೆ, ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ. ಹೇಗಾದ್ರೂ ಮಾಡಿ ಅಪ್ಪಂಗೆ ಇವತ್ತು ಬರಬೇಡ ಅಂತ ಹೇಳ್ಬೇಕು. ಅಪ್ಪ, ನೀವಿವತ್ತು ಸೆಕ್ಯೂರಿಟಿ ಡ್ಯೂಟಿಗೆ ಬರಬೇಡಿ. ನಮ್ಮ ಅತ್ತಗೆ ಡೌಟ್ ಬಂದಿದೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಸುಹಾಸಿನಿಗೆ ನಮ್ಮ ಮನೆಯವ್ರ ಮೇಲೆ ಅನುಮಾನ ಬಂದಿದ್ಯಾ? ಹಾಗಿದ್ರೆ ಅಮ್ಮಗೂ ಇವರಲ್ಲಿ ಕೆಲಸ ಮಾಡ್ತಿರೋ ವಿಷಯ ಗೊತ್ತಾಗಿದ್ಯಾ? ಹಾಗಿದ್ಮೇಲೆ ಇವಳು ಯಾಕೆ ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ? ಸುಹಾಸಿನಿಗೆ ಈಗ ಅನುಮಾನ ಬಂದಿದೆ ಅಂದ್ರೆ ಅವಳು ಖಂಡಿತ ಸುಮ್ಮನೆ ಇರಲ್ಲ. ನಮ್ಮವ್ರಿಗೆ ಅವಮಾನ ಮಾಡಬೇಕು ಅಂತ ಹೊಂಚು ಹಾಕ್ತಿರ್ತಾಳೆ. ಮೊದಲೇ ಅವಳಿಗೆ ನಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಈಗ ಇವರು ಅವ್ರ ಮನೆಯಲ್ಲಿ ವಾಚ್ಮನ್ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವಳು ಖಂಡಿತ ಸುಮ್ಮನೆ ಇರಲ್ಲ. ಅಯ್ಯೋ, ಈಗೇನಪ್ಪ ಮಾಡೋದು ದೇವ್ರೆ? ಇವ್ರು ಬೇರೆ ಫೋನ್ ನಮ್ಮ ಮನೇಲಿ ಬಿಟ್ಟು ಹೋಗಿದಾರಲ್ಲ.
ಈ ವಿಷಯನ ನಮ್ಮವ್ರಿಗೆ ಹೇಗೆ ತಿಳಿಸೋದು? ಇಷ್ಟೊತ್ತಿಗೆ ಮನೆ ಹತ್ರ ಹೋಗಿರ್ಬೋದು ಅಂತ ಅನ್ಸುತ್ತೆ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಬನ್ನಿ ಬನ್ನಿ, ನಿಮಗೋಸ್ಕರನೇ ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಓ ಭಯ್ಯ, ಮಾಸ್ಕ್ ತೆಗಿರಿ. ಅದು ಮಾಸ್ಕ್ ನಿಕಾಲೋ. ಪರವಾಗಿಲ್ಲ, ಕನ್ನಡದಲ್ಲಿ ಹೇಳಿ ಸಾರ್ಥಕ್. ಇವ್ರಿಗೂ ಕನ್ನಡ ಬರುತ್ತೆ. ಅಲ್ಲಾತೆ ಅವರು ಹಿಂದಿಯವರಲ್ವಾ? ಹಾಗಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ. ತೆಗಿರಿ ಮಾಸ್ಕ್. ಅಪ್ಪ, ಮಾಸ್ಕ್ ತೆಗೀರಿ. ನೀವ್ಯಾವ ತಪ್ಪು ಮಾಡಿಲ್ಲಪ್ಪ. ಧೈರ್ಯವಾಗಿ ಮಾಸ್ಕ್ ತೆಗೀರಿ. ನಮ್ ಬೀಗ್ರ ನಮ್ಮನೆ ವಾಚ್ಮನ್ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಇಲ್ಲಾಂದ್ರೆ ಇನ್ನೂ ಗೊತ್ತಾಗ್ತಿರ್ಲಿಲ್ಲ. ಈ ವಿಚಾರ ನಮ್ಮನೆಯವ್ರಿಗೆ ಮಾತ್ರ ಗೊತ್ತಾಯ್ತು. ಅದು ನಮ್ ರಿಲೇಟಿವ್ಸ್ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಅಮ್ಮ, ಮಂಜು ಅಪ್ಪ ನಮ್ಮನೇಲಿ ವಾಚ್ಮನ್ ಕೆಲಸ ಮಾಡಿರೋದು ನಮ್ಗೆ ಅವಮಾನ ಆಗುತ್ತೆ ಅಥವಾ ನಮ್ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ನಾವು ಯೋಚನೆ ಮಾಡೋದು ತಪ್ಪಮ್ಮ. ಯಾಕಂದ್ರೆ ಅವರು ನಮ್ ಯಾರಿಗೂ ಮೋಸ ಮಾಡಿಲ್ಲ, ಈ ಮನೆಯಲ್ಲೂ ಕಳ್ತನೂ ಮಾಡಿಲ್ಲ, ನ್ಯಾಯವಾದ ದಾರಿಲಿ ಬದುಕಿದ್ದಾರೆ, ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಮೇಲೆ ಇರೋ ಗೌರವ ನನಗಿನ್ನೂ ಹೆಚ್ಚಿಗೆ ಆಯ್ತು. ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಾರೆ. ಅಂಡ್ ಒನ್ ಮೋರ್ ಥಿಂಗ್ ಅಮ್ಮ, ಅಪ್ಪ ಈ ಹಿಂದೆ ಆಟೋ ಓಡಿಸ್ತಿರೋ ವಿಚಾರ ಕೂಡ ನನಗೆ ಮೊದಲೇ ಗೊತ್ತಿತ್ತು. ಅಪ್ಪ, ನೀವಾ? ಆದ್ರೆ ನಮ್ಮ ಮನೇಲಿ ವಾಚ್ಮನ್ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರ ಈಗ ನನಗೆ ಗೊತ್ತಾಗಿತ್ತು. ಅಮ್ಮ, ಮಕ್ಕಳ ದೃಷ್ಟಿಯಲ್ಲಿ ಅಪ್ಪ ಯಾವತ್ತಿದ್ರು ಕಾವಲ್ಕರ. ಯಾಕಂದ್ರೆ ತನ್ನ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿರ್ತಾರೆ. ಈ ಹೆಣ್ಮಕ್ಳ ವಿಚಾರಕ್ಕೆ ಬಂದಾಗ